ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಯಸ್ಯಾಃ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಃ ಸ್ವೀಯಪದಾನ್ಯಾಪುಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗದಾ ಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಶಿವ ಶಿವೇತಿ 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 ವೈ ಭವ ಭವೇತಿ 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 ಮೃಡಂ ಮೃಡೇತಿ 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 ವೈ ಭಜತಿ ಯಃ ಸತತಂ ಪ್ರಣತಾಮಿ ಯಾತ್. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಬ್ರಹ್ಮಾಂತ ಗುರವಃ ಸಾಕ್ಷಾದಿಷ್ಟಂ ದೇವಂ ಚ ಪತಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ ತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿತಂ ಸದಾ. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜಗುरून् ವಂದೇ ಹಯಗ್ರೀವದಯಾಶ್ರಯಾನ್. ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ದುರ್ವಾದಿದ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯ ನೌಮಿನ್ಯಾಯ ಸುಧಾರತಾನ್. ಶ್ರೀರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರುನ್ ಮಮ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಮನೋರಥಾಃ. ಸ್ವಸ್ತ್ಯಸ್ತು ಜಗನ್ಮಂಗಲಾನಿ ಭವಂತು. ಹರಿ ಓಂ. ಪೂರ್ವದಲ್ಲಿ ಶ್ರಾದ್ದದ ವಿಚಾರಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ವಿ. ಶ್ರಾದ್ದ ಯಾರಿಗೋಸ್ಕರವಾಗಿ, ಪಿತೃದೇವತೆಗಳು ಅಂದ್ರೆ ಯಾರು, ಶ್ರಾದ್ದವನ್ನು ಹೇಗೆ ಮಾಡಬೇಕು, ಪಿಂಡ ಪ್ರದಾನಾದಿಗಳನ್ನು ಹೇಗೆ ಮಾಡಬೇಕು ಮೊದಲಾದಂತಹ ಅನೇಕ ವಿಷಯಗಳ ಬಗ್ಗೆ ಚಿಂತನೆಯನ್ನು ಮಾಡಿದ್ದೇವೆ. ಶಂತನು ತಾನು ಭೀಷ್ಮಾಚಾರ್ಯರು ಶ್ರಾದ್ದ ಮಾಡುವ ಸಮಯದಲ್ಲಿ ತನ್ನ ಕೈಯನ್ನೇ ಮೇಲಕ್ಕೆ ಎತ್ತಿದ. ಆಗ ಭೀಷ್ಮಾಚಾರ್ಯರು ಕೈಯಲ್ಲಿ ಆ ಪಿಂಡ ಪ್ರದಾನವನ್ನು ಮಾಡದೇನೆ ದರ್ಭೆಯ ಮೇಲೇನೆ ಆ ಪಿಂಡ ಪ್ರದಾನವನ್ನು ಮಾಡಿದ್ರು. ಆಗ ಬಹಳ ಸಂತೋಷ ಆಯಿತು ಶಂತನುವಿಗೆ. ನೀನು ಮಾಡಿದ್ದು ಅತ್ಯಂತ ಉಚಿತವಾಗಿದೆ, ಶಾಸ್ತ್ರದ ರೀತಿಯಾಗಿ ನೀನು ಕರ್ಮವನ್ನು ಮಾಡಿದ್ದೀಯಾ, ನಿನಗೆ ಮಂಗಳವಾಗಲಿ ಅಂತೇಳಿ ಆಶೀರ್ವಾದವನ್ನು ಮಾಡಿದರು. ಹೀಗೆ ದರ್ಭೆಯ ಮೇಲೇನೆ ಪಿಂಡ ಪ್ರದಾನವನ್ನು ಮಾಡಬೇಕು ಮೊದಲಾದಂತಹ ಅನೇಕ ವಿಷಯಗಳನ್ನ ಹೀಗೇನೆ ಅವರಿಗೆ ವರವನ್ನು ಕೂಡ ಕೊಡ್ತಾರೆ. ಇವರು ಶಾಸ್ತ್ರೋಕ್ತವಾಗಿ ಮಾಡಿದ್ದರಿಂದಾಗಿ ಯಾವ ರೀತಿಯ ಜೀವಿತು ಮಿಚ್ಚಸಿ, ಎಲ್ಲಿವರೆಗೂ ನೀವು ಜೀವನವನ್ನು ಮಾಡಬೇಕು ಅಂತ ಅಪೇಕ್ಷೆ ಇದೆ ಅಲ್ಲಿವರೆಗೂ ನೀವು ಜೀವನವನ್ನು ಮಾಡು ಎಂಬುದಾಗಿ ಸ್ವಚ್ಛಂದ ಮೃತ್ಯುವಿನ ವರವನ್ನು ಕೂಡ ಕೊಡ್ತಾರೆ. ಹೀಗೆ ಅಂತಹ ಶ್ರೇಷ್ಠವಾದದ್ದು, ಶೀಘ್ರವಾಗಿ ಫಲಪ್ರದವಾದಂತಹದ್ದು ಈ ಯಾವ ಶ್ರಾದ್ದಾದಿಗಳ ಬಗ್ಗೆ ಇನ್ನು ಹೆಚ್ಚಿನ ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ. ಹಾಗೇನೆ ಆ ಪಿತೃಪ್ರಸಾದವನ್ನ ತಾನು ಪಡೆದುಕೊಂಡ ದೀರ್ಘಾಯುಷ್ಯವನ್ನ ಪಡೆದಂತಹ ವೃತ್ತಾಂತ ಅಶ್ವತ್ಥಾಮಾಚಾರ್ಯ ವೃತ್ತಾಂತಗಳನ್ನು ಕೂಡ ತಿಳಿಸಿಕೊಟ್ರು. ನಂತರದಲ್ಲಿ ಹೇಳ್ತಾ ಹೋಗ್ತಾರೆ. ಮಾರ್ಕಂಡೇಯ ವಾಚ ಕೆಂತೋ ವೈ ಪಿತೃಗಣಾಃ ಕಸ್ಮಿನ್ ಲೋಕೆ ಪ್ರತಿಷ್ಠಿತಾಃ ವರ್ತಂತೆ ದೇವಪ್ರವರಾಃ ದೇವಾನಾಂ ಸೋಮವರ್ಧನಾಃ. ಯಾವ ಪಿತೃಗಣಗಳು ಅಂತ ಏನ್ ಹೇಳ್ತಾ ಇದ್ದೀರಲ್ಲ, ಶ್ರಾದ್ದವನ್ನ ಮಾಡಿದಾಗ ಒಂದು ಸ್ವೀಕಾರವನ್ನು ಮಾಡುವವರು, ಹೋದಂತಹ ಅವರು ಏನು ಪೂರ್ವಜರಿರ್ತಾರೋ, ತಂದೆ ತಾತ ಮುತ್ತಾತ ಇರ್ಬೋದು, ತಾಯಿ ಅವರತ್ತೆ ಯಾರ್ಯಾರು ಇರ್ಬೋದು, ಅವರು ಸ್ವತಃ ಸಾಕ್ಷಾತ್ತಾಗಿ ಬಂದು ಸ್ವೀಕಾರವನ್ನು ಮಾಡುವುದೇ ಇಲ್ಲ. ಮತ್ತೆ ಯಾರು ಸ್ವೀಕಾರವನ್ನು ಮಾಡ್ತಾರೆ ಅಂತಂದ್ರೆ ಪಿತೃದೇವತೆಗಳು ಬಂದು ಸ್ವೀಕಾರವನ್ನು ಮಾಡ್ತಾರೆ ಅಂತ ಹೇಳಿದರು. ಹಾಗಾದ್ರೆ ಪಿತೃದೇವತೆಗಳು ಬಂದು ಸ್ವೀಕಾರವನ್ನು ಮಾಡುವುದಾದರೆ ಆ ಪಿತೃದೇವತೆಗಳು ಅಂದ್ರೆ ಯಾರು, ಇವರ ವಿಶೇಷತೆ ಏನು ಎಂಬುವಂತಹ ಅನೇಕ ವಿಷಯಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಕೇಂತೋ ವೈ ಪಿತೃಗಣ, ಪಿತೃಗಳ ಗಣ ಸಮೂಹ ಎನ್ನುವುದು ಎಷ್ಟಿದೆ, ಅವ್ರದ್ದೊಂದು ಗುಂಪುಗಳಿರ್ತದಲ್ಲ, ಎಷ್ಟು ಗುಂಪುಗಳಿದೆ ಅವ್ರದ್ದು, ಅದ್ರ ಬಗ್ಗೆ ಎಲ್ಲ ತಿಳಿಸಿಕೊಡಿ ಅಂತ ಕೇಳಿದಾಗ, ಮತ್ತೆ ಅವರು ಯಾವ ಲೋಕದಲ್ಲಿ ಇರ್ತಾರೆ. ಈಗ ನಾವು ಭೂಲೋಕದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಹಾಗೆ 14 ಲೋಕಗಳು ಒಟ್ಟು. ಆ 14 ಲೋಕಗಳಲ್ಲಿಯೂ ಕೂಡ ಪೂರ್ವ ಭಾಗವತಾದಿಗಳಲ್ಲೆಲ್ಲ ಕೇಳಿದ್ದೇವೆ, ಭಗವಂತನ ಒಂದೊಂದು ದೇಹದ ಅಂಗದ ಭಾಗದಲ್ಲಿ ಬರ್ತದೆ ಅಂತ ಹೇಳಿ. ಹಾಗೆ ಈ ಯಾವ ಪಿತೃದೇವತೆಗಳು ಅಂದ್ರೆ ಅವರು ಯಾವ ಲೋಕದಲ್ಲಿ ಇರ್ತಾರೆ, ಇವರ ವಿಶೇಷತೆ ಏನು, ಎಲ್ಲವನ್ನು ಕೂಡ ತಿಳಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ.
ಮತ್ತೆ ಇವರು ಸೋಮವರ್ಧನಾಹ, ಚಂದ್ರನಿಗೆ ಉತ್ಪತ್ತಿಯನ್ನು ಮಾಡುವವರು, ಶಕ್ತಿಯನ್ನು ತುಂಬುವಂತವರು. ಆದ್ದರಿಂದ ಹೇಗೆ ಅವೆಲ್ಲ ಬಗ್ಗೆಯೂ ಕೂಡ ಕೇಳಿದಾಗ ತಿಳಿಸ್ತಾ ಇದ್ದಾರೆ. ಸಪ್ತೈತೆ ಯಜತಾಂ ಶ್ರೇಷ್ಠ ಸ್ವರ್ಗೆ ಪಿತೃಗಣ ಸ್ಮೃತಾಃ ಚತ್ವಾರೋ ಮೂರ್ತಿಮಂತಶ್ಚ ತ್ರಯಃ ತೇಷಾಂ ಅಮೂರ್ತಯಃ ಅಂತ. ಒಟ್ಟು 7 ಗುಂಪುಗಳಿದೆ ಯಾರ್ದು, ಈ ಪಿತೃದೇವತೆಗಳದು. ಈ 7 ಗಣಗಳಲ್ಲಿ 4 ಗಣಗಳೇನಿದೆಯೋ ಅವು ಮೂರ್ತಿಮಂತರು ಅಂತ ಹೇಳಿ, ಇನ್ನು 3 ಅಮೂರ್ತಿಗಳು, ಅಂದ್ರೆ ದೇಹ ಇರುವವರು, ಮೂರ್ತ ರೂಪವನ್ನ ತಾಳಿದವರು, ಇನ್ನು ಅವರು ರೂಪ ಇಲ್ಲದೆ ಇರುವವರು. ಹೀಗೆ 3 ವಿಭಾಗವನ್ನ ಮಾಡಿದ್ದಾರೆ. ಅವರೆಲ್ಲ ಹೇಗಿರ್ತಾರೆ, ಅವರ ಲಕ್ಷಣಗಳೇನು? ಧರ್ಮ ಮೂರ್ತಿಧರಾಹ, ಒಳ್ಳೆ ಧರ್ಮದಲ್ಲಿ ಏನು ಆಸಕ್ತರಾದವರು, ವಿಶೇಷವಾಗಿ ಇದ್ದಂಥವರು ಎಂಬುದಾಗಿ ಅವಾಗ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಯಾರ್ಯಾರು, ಅವರ ಹೆಸರೇನು, ಆ ಗುಂಪುಗಳ ಹೆಸರು ಅಂತಂದ್ರೆ ಹೇಳ್ತಾರೆ, ವೈರಾಜರು, ಅಗ್ನಿಶ್ವಾತರು, ಬರ್ಹಿಷದರು, ಸುಕಾಲರು, ಆಂಗೀರಸರು, ಸುಸ್ವದರು, ಸೋಮಪರು ಅಂತ ಹೇಳಿ ಹೀಗೆ ಆ 7 ಜನರ ಬಗ್ಗೆ ತಿಳಿಸಿದರು. ಅದರಲ್ಲಿ 4 ಮೊದಲನೇ 4 ಏನಿದೆ, ವೀರಾಜರು, ಅಗ್ನಿಶ್ವಾತರು, ಬರ್ಹಿಷದರು, ಸುಕಾಲರು, ಇರಿಷ್ಟು ಜನ ಇವರು ಮೂರ್ತಿಮಂತರು ಎಂಬುದಾಗಿ ತಿಳಿಸಿ, ಇನ್ನು 3 ಜನ ಆಂಗಿರಸರು, ಸುಸ್ವದರು, ಸೋಮಪರು, ಅವರು ಅಮೂರ್ತಿಮಂತರು ಎಂಬುದಾಗಿ ತಿಳಿಸಿಕೊಟ್ರು. ಸರಿ, ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಶ್ರೀಮದಾಚಾರ್ಯರು ಹೇಳುವ ಸಮಯದಲ್ಲಿ ಪಿತೃಗಳು ಅಂದ್ರೆ 7 ಜನ ಅಂತ ಹೇಳಿದ್ದಾರೆ. ಅವರು 7 ಗಣ ಅಂತ ಪ್ರಯೋಗ ಮಾಡಿಲ್ಲ, ಅಲ್ಲಿ 7 ಜನ ಅಂತ ಹೇಳಿದ್ದಾರೆ. ಮತ್ತೆ ಹರಿವಂಶದ ವಾಕ್ಯಕ್ಕೂ ಮತ್ತೆ ಈ ಶ್ರೀಮದಾಚಾರ್ಯರ ವಾಕ್ಯಕ್ಕೂ ವಿರೋಧ ಬಂತಲ್ಲ ಅಂತಂದ್ರೆ ಸರ್ವ ವಿರೋಧ ಎಂಬುದಿಲ್ಲ. ಯಾಕಂದ್ರೆ ವೇದವ್ಯಾಸ ದೇವರ ಮಾತಿನಂತೇನೆ ಮಧ್ವಾಚಾರ್ಯರು ಹೇಳಿರ್ತಾರೆ ಹೊರತು ವಿರುದ್ಧವಾಗಿ ಸರ್ವಥಾ ಹೇಳಿರೋದಿಲ್ಲ. ಮತ್ತೆ ಯಾಕೆ ಆ ರೀತಿಯಾಗಿ ಹೇಳಿದ್ರು ಅಂತಂದ್ರೆ, ಆ ಗುಂಪಿನ ಪ್ರಧಾನರಾದವರನ್ನ ಕರೆಯುವಾಗ, ಈಗ ಯಾರೋ ಒಬ್ರು ನಾಯಕ ಇರ್ತಾನೆ, ಆ ನಾಯಕನ ಒಬ್ಬನನ್ನ ಕರೆದರೆ ನೀನು ಬಾ ಅಂತಂದ್ರೆ ಏನರ್ಥ, ಅವರ ಟೀಮಿನಲ್ಲಿರೋರು, ಗುಂಪಿನಲ್ಲಿರೋ ಎಲ್ಲರೂ ಕೂಡ ಬರ್ರಿ ಎಂಬುದಾಗಿ ಅರ್ಥ. ಆ ಉದ್ದೇಶದಲ್ಲಿ ಪ್ರಧಾನರಾದಂತಹ 7 ಜನರನ್ನ ಅವರು ತೆಗೆದುಕೊಂಡು ಅದನ್ನ ಹೇಳಿದ್ದಾರೆ. ಹೇಗೆ ಹೇಳ್ತೀರಾ, ಅದನ್ನ ಏನೋ ಕೂಡಿಸೋಕ್ಕೋಸ್ಕರವಾಗಿ ಆ ರೀತಿಯಾಗಿ ಹೇಳೋದಾ ಅಂತಂದ್ರೆ ಸರ್ವಥಾ ಇಲ್ಲ. ಅದನ್ನ ನಾವು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿಯೂ ಕೂಡ, ಭಾಷ್ಯದಲ್ಲಿಯೂ ಕೂಡ ಅವರು ಆ ಗುಂಪನ್ನ ತೆಗೆದುಕೊಂಡಿದ್ದಾರೆ, ಗುಂಪಿನ ಅಪೇಕ್ಷೆ ವಿಚಾರ ಇವರು ಇಟ್ಕೊಂಡೇ ಹೇಳಿದ್ದಾರೆ ಎಂಬುದಾಗಿ ನಮಗೆ ಅದು ತಿಳಿದು ಬರ್ತದೆ. ಹೇಗೆ ಅಂತಂದ್ರೆ, ಈಗ ಪಿತೃದೇವತೆಗಳು ಅಂತ ನಾವೇನ್ ಕೇಳ್ತೀವಿ, ಅದರಲ್ಲಿ ಪ್ರಧಾನರಾದಂತಹ ನಾಯಕರು ಏನು ಇವರೆಲ್ಲ ಇದ್ದಾರೋ, ಯಾರು ವೈರಾಜರು, ಅಗ್ನಿಶ್ವಾತರು, ಭರೀಷದರು, ಇವರೆಲ್ಲ ಇವರು ಯಾರು, ಇವರು ಎಲ್ಲಿಗೆ, ಏನು ವಿಶೇಷತೆ ಅಂತ ಹೇಳುವ ಸಮಯದಲ್ಲಿ ಹೇಳ್ತಾರೆ, ಕಾರ್ತವೀರ್ಯಾದಿ ರಾಜಭ್ಯ, ಕಾರ್ತವೀರ್ಯನೇ ಮೊದಲಾದಂತಹ ರಾಜರು, ಕಾರ್ತವೀರ್ಯಾರ್ಜುನ ಇರಬಹುದು, ಅಥವಾ ಬಲಿ ಚಕ್ರವರ್ತಿ ಇರುವುದೆಲ್ಲ ಕರ್ಮ ದೇವತೆಗಳು ಅಂತ ಕರೀತಾರೆ ಇವರಿಗೆ. ಇವರು ಕರ್ಮವನ್ನು ಮಾಡಿಯೇ ಆ ಸ್ಥಾನಕ್ಕೆ ಬಂದಂತವರು, ಕರ್ಮಜ ದೇವತೆಗಳು ಅಂತ ಹೇಳಿ ಇವರಿಗೆ ಕರೀತಾರೆ. ಅಂತಹ ಕರ್ಮಜ ದೇವತೆಗಳೇನಿದ್ದಾರೋ ಅವರು ಪಿತೃಣಾಂ ಸಪ್ತಗಮ್ಯತ್ತದ ಕರ್ಮದೇವ ಸಮಾಹತಂ ಅಂತಂದ್ರೆ, ಈ ಯಾವ ಪಿತೃಗಳಂತೇನು 7 ಜನ ಇದ್ದಾರಲ್ಲ, ಇವರು ಈ ಕರ್ಮಜ ದೇವತೆಗಳಾದಂತಹ ಕಾರ್ತವೀರ್ಯಾರ್ಜುನನೇ ಮೊದಲಾದವರ ಸಮಾನರಾಗ್ತಾರೆ, ಅವರ ಸಮಾನರವಾಗಿರ್ತಾರೆ ಇವರು. ಆದರೆ ಇವರು ಆದ ನಂತರದಲ್ಲಿ ಬರುವ 100 ಪಟ್ಟು ಕೆಳಗಡೆ ನ್ಯೂನರಾದವರು ದೇವತೆಗಳಿದ್ದಾರೆ. ಇಲ್ಲಿ ಬರುವಾಗ ಹೇಳ್ತಾರೆ, ಪೂರ್ವದಲ್ಲಿ ಬಂದಿತ್ತು, ದೇವತೆಗಳು ಸಹಿತ ಪಿತೃದೇವತೆಗಳನ್ನ ಪೂಜೆಯನ್ನು ಮಾಡ್ತಾರೆ ಅಂತ ಬಂದಿದೆ. ಹೇಗೆ ಪಿತೃದೇವತೆಗಳನ್ನ ದೇವತೆಗಳು ಪೂಜೆ ಮಾಡೋದಂದ್ರೆ ಏನು ಅಂತಂದ್ರೆ, ಒಂದು ವಿಚಾರವನ್ನ ತಿಳಿಸಿಕೊಟ್ರು, ಸಾಕ್ಷಾತ್ತಾಗಿ ಅವರು ಉಪದೇಶವನ್ನೇ ಮಾಡಿದ್ದಾರೆ. ಹಿಂದೆ ಕಥೆಯಲ್ಲೂ ಬಂತು, ಬ್ರಹ್ಮದೇವರ ಮಕ್ಕಳು ಈ ದೇವತೆಗಳು. ಆ ದೇವತೆಗಳು ಒಮ್ಮೆ ತಮ್ಮನ್ನು ತಾವೇ ಸ್ತೋತ್ರವನ್ನು ಮಾಡ್ಕೊಂತ ಇರ್ತಾರೆ, ಆತ್ಮಸ್ತೋತ್ರವನ್ನ ಮಾಡ್ತಾ ಇರ್ತಾರೆ. ಮಾಡುವ ಸಮಯದಲ್ಲಿ ಆಗ ನೀವು ದಾರಿಯನ್ನ ಬಿಡ್ತಾ ಇದ್ದೀರಾ, ನೀವು ಜ್ಞಾನವನ್ನ ಪಡಿಬೇಕಾಗಿದೆ, ನಿಮ್ಮ ಮಕ್ಕಳ ಹತ್ರ ಹೋಗಿ ಜ್ಞಾನವನ್ನು ಪಡೆದುಕೊಂಡು ಬನ್ನಿ ಅಂತ ಹೇಳಿ ಕೊಟ್ಟು ಕಳಿಸಿರ್ತಾರೆ. ಆಗ ಕಳಿಸಿದಾಗ ಅವರು ಬಂದು ಅವರಿಂದ ಉಪದೇಶವನ್ನು ಪಡೀತಾರೆ. ಪ್ರಾರಂಭ ಮಾಡುವಾಗ ಸಂಬೋಧನ ಮಾಡ್ಬೇಕಲ್ಲ, ಆಗ ತಂದೆಯವರೇ ಅಂತ ಸಂಬೋಧನ ಮಾಡಿರ್ಲಿಲ್ಲ, ಮಕ್ಕಳೇ ಅಂತ ಹೇಳಿ ಸಂಬೋಧನವನ್ನು ಮಾಡಿದ್ರು. ಉಪದೇಶವನ್ನೆಲ್ಲ ಮಾಡಿಕೊಂಡ್ರು, ಎಲ್ಲ ಜ್ಞಾನಾದಿಗಳನ್ನು, ಭಗವದ್ ವಿಷಯಕವಾದಂತಹ ಭಗವದ್ ಗುಣಗಳ ಬಗ್ಗೆ ಎಲ್ಲವನ್ನು ಕೂಡ ತಿಳಿಸಿಕೊಟ್ಟಿದ್ರು. ಎಲ್ಲವನ್ನು ಕೂಡ ಜ್ಞಾನವನ್ನು ಪಡೆದುಕೊಂಡು ಬಂದು ಬ್ರಹ್ಮದೇವರ ಹತ್ರ
ಎಲ್ಲವನ್ನು ಕೂಡ ವಿನಿವೇದನವನ್ನು ತಿಳಿಸಿಕೊಂಡು ಹೇಳಿದ್ರು. ಈ ರೀತಿಯಾಗೆಲ್ಲ ಉಪದೇಶವನ್ನು ಮಾಡಿದ್ರು. ಆದ್ರೆ ಒಂದು ಸ್ವಲ್ಪ ದುಃಖ ಆಯ್ತು ನಮಗೆ, ಮಕ್ಕಳೇ ಅಂತ ಹೇಳಿ ಸಂಬೋಧನೆ ಮಾಡಿದ್ರು ಅಂತ ಹೇಳಿ ಅದನ್ನ ಅವರು ಹೇಳ್ಕೊಂತಾರೆ. ಏನ್ ತಪ್ಪಿಲ್ಲ, ಜ್ಞಾನವನ್ನು ಉಪದೇಶ ಮಾಡುವವರೆಲ್ಲರೂ ಕೂಡ ತಂದೆ ಅಂತಾನೆ ಆಗ್ತಾರೆ. ಆದ್ರಿಂದಾಗಿ ನೀವು ಅವರು ಜ್ಞಾನ ನಿಮಗೆ ಉಪದೇಶವನ್ನು ಮಾಡಿದ್ದಾರೆ, ಆದ್ರಿಂದಾಗಿ ಅವರು ಮಕ್ಕಳೇ ಅಂತ ಸಂಬೋಧನೆ ಮಾಡಿ ತಪ್ಪಿಲ್ಲ, ವೇದದಲ್ಲಿಯೂ ಕೂಡ ಈ ರೀತಿಯ ದೃಷ್ಟಾಂತ ಬಂದಿದೆ ಅಂತ ಹೇಳಿ ಮತ್ತು ನಿಮಗೆ ಮಕ್ಕಳೇ ಅಂತ ಸಂಬೋಧನೆ ಮಾಡಿದ್ರಿಂದಾಗಿ ಅವರು ಸಮಸ್ತ ಜಗತ್ತಿಗೆ ಪಿತೃದೇವತೆಗಳು ಅಂತ ಆಗ್ಲಿ ಅಂತ ಹೇಳಿ ವರವನ್ನು ಕೂಡ ಕೊಡ್ತಾರೆ. ಹೀಗೆ ಒಂದು ಕಥೆಯಲ್ಲಿ ಬಂದಿದ್ವಿ, ನಾವು ಕೇಳಿದ್ವಿ. ಇಲ್ಲಿ ಮತ್ತೊಂದು ತಿಳಿಸ್ತಾರೆ, ಮತ್ತೊಂದು ವಿಷಯವನ್ನ. ಈ ದೇವತೆಗಳು ಏನು ಕಾರ್ತವೀರ್ಯಾರ್ಜುನನೇ ಮೊದಲಾದಂತಹ ಕರ್ಮಜ ದೇವತೆಗಳಿದ್ದಾರೋ ಆ ದೇವತೆಗಳ ಸಮಾನರಾದಂತಹವರು ಈ ಪಿತೃದೇವತೆಗಳು. ಇವ್ರಕ್ಕಿಂತ 100 ಪಟ್ಟು ಕೆಳಗಿನವರು ಈ ಹೆಸರು ಇಲ್ಲದೆ ಇರುವಂತಹವರು, ನಾಮಧೇಯ ಹೆಸರು ಇಲ್ಲದೆ ಇರುವಂತಹ ದೇವತೆಗಳು. ಅಂದ್ರೆ ಹೆಸರು ಇಲ್ವಾ ಅಂತಂದ್ರೆ ಅವರಿಗೆ ಹೆಸರು ದೇವಲೋಕದಲ್ಲಿ ಇದೆ, ಅವರಿಗೆ ಆ ಗಣಗಳು ಅಥವಾ ಅವರ ಹೆಸರುಗಳೆಲ್ಲವೂ ಕೂಡ ಇದೆ. ಆದ್ರೆ ಇಲ್ಲಿ ಅವರಿಗೆ ಯಾವ ರೀತಿಯಾದ ಪ್ರಯೋಗಗಳನ್ನು ಕೂಡ ಮಾಡಿಲ್ಲ. ಅವರಿಗೆ ಅನಾಖ್ಯಾತ ದೇವತೆಗಳು, ಅಂದ್ರೆ ಆಖ್ಯಾತ ಅಂದ್ರೆ ಕರೆಯೋದು. ಇಂದ್ರ ಆಖ್ಯಾತ ಕರೆದ್ವಿ, ಇಂದ್ರ ಅಂತ ಶಬ್ದದಿಂದ ನಾವು ಪ್ರಯೋಗ ಮಾಡಿದ್ವಿ, ಅಗ್ನಿ ಅಂತ ಪ್ರಯೋಗ ಮಾಡಿದ್ವಿ. ಈ ದೇವತೆಗಳಿಗೆ ಅವರಿಗೆ ಹೆಸರನ್ನ ಪ್ರಯೋಗ ಮಾಡಿಲ್ಲ ಎಲ್ಲಿಯೂ ಕೂಡ, ವೇದದಿಂದ ಆರಂಭ ಮಾಡಿಕೊಂಡು ಯಾವ ಇದರಲ್ಲಿಯೂ ಕೂಡ ಅವರಿಗೆ ಹೆಸರನ್ನ ಪ್ರಯೋಗ ಮಾಡಿಲ್ಲ. ಆದ್ರಿಂದ ಅನಾಖ್ಯಾತ ದೇವತೆಗಳು ಅಂತ ಹೇಳಿ ಅವರಿಗೆ ಕರೀತಾರೆ. ಅಂತಹವರು ಈ ಕಾರ್ತವೀರ್ಯಾರ್ಜನೆ ಮೊದಲಾದಂತಹ ದೇವತೆಗಳ ಸಮಾನರಾದಂತಹ ಪಿತೃದೇವತೆಗಳೇನಿದ್ದಾರೋ ಅವರನ್ನ ಸ್ತೋತ್ರವನ್ನು ಮಾಡ್ತಾರೆ, ಅವರ ಪೂಜೆಯನ್ನು ಮಾಡ್ತಾರೆ ಈ ಅನಾಖ್ಯಾತ ದೇವತೆಗಳು. ಈ ಅನಾಖ್ಯಾತ ದೇವತೆಗಳಕ್ಕಿಂತ 100 ಪಟ್ಟು ಕೆಳಗಿನವರು ಪಿತೃಗಳು, ಆ ಸಂಘದಲ್ಲಿ ಆ ಸಮೂಹದಲ್ಲಿ ಬರುವಂತ ಉಳಿದಂತ ಪಿತೃಗಳು. ಹೀಗೆ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ತಿಳಿಸುವ ಸಮಯದಲ್ಲಿ ಅವರ 100 ಅಂದ್ರೆ 200 ಪಟ್ಟು ಮೇಲಿನವರಾದ್ರೂ ಯಾರು ಈ ಸಪ್ತ ಪಿತೃಗಳು, ಯಾರು ಅಗ್ನಿಶ್ವಾತ್ತ ಮೊದಲಾದಂತವರು ಈ ಪಿತೃಗಳಿಗಿಂತಲೂ ಕೂಡ 200 ಪಟ್ಟು ಮೇಲಿನವರು ಅಂತ ಅದು. ಈಗ ಈ ಸಮಯದಲ್ಲಿ ಅವರ ಭೇದವನ್ನ ತೋರಿಸಿರುವ ಮೂಲಕವಾಗಿ ಅವರು ಆ ಸಂಘವನ್ನು ಒಪ್ಪಿದ್ದಾರೆ, ಆ ಸಮೂಹವನ್ನು ಒಪ್ಪಿದ್ದಾರೆ ಎಂಬುದಾಗಿ ನಾವು ತಿಳಿಬೇಕು. ಇಲ್ಲಿ ಪ್ರಸ್ತುತದಲ್ಲಿ ಏನ್ ವಿಷಯ ಅಂತಂದ್ರೆ ನೋಡಿ, ಆ ಪಿತೃಗಳು ಅಂತ ಏನಿದ್ದಾರೋ ಆ ಪಿತೃಗಳು ಅವಕ್ಕಿಂತ 100 ಪಟ್ಟು ಮೇಲಿನವರು ಈ ಅನಾಖ್ಯಾತ ಹೆಸರಿಲ್ಲದೆ ಇರುವಂತಹ ದೇವತೆಗಳು. ಈ ಪಿತೃಗಳು ಅನಾಖ್ಯಾತ ದೇವತೆಗಳನ್ನ ಸ್ತೋತ್ರವನ್ನು ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ. ಈ ಅನಾಖ್ಯಾತ ದೇವತೆಗಳು ಕಾರ್ತಿವೀರ್ಯಾರ್ಜುನನ ಮೊದಲಾದಂತಹ ಕರ್ಮಜ ದೇವತೆಗಳೇನಿದ್ದಾರೋ ಅವರಿಗೆ ಸಮಾನರಾದಂತಹ ಈ 7 ಜನ ಪಿತೃ ದೇವತೆಗಳು ಅಂತ ಏನಿದ್ದಾರೋ ಅಗ್ನಿಶ್ವಾತರೆ ಮೊದಲಾದವರು ಅವರನ್ನ ಪೂಜೆಯನ್ನು ಮಾಡ್ತಾರೆ. ಹೀಗೆ ಅವರ ವಿಭಾಗವನ್ನ ತಿಳಿಸಿಕೊಟ್ರು. ಮಹಾಜ್ಞಾನಿಗಳು, ವಿಶಿಷ್ಟವಾದಂತಹ ಶಕ್ತಿ ಇರುವಂತವರು. ಅಷ್ಟೇ ಅಲ್ಲದೇನೆ ಈ ಅಮೂರ್ತರಾಗಿರುವವರು ವಿಶೇಷವಾಗಿ ತಪಸ್ಸನ್ನೆಲ್ಲವನ್ನು ಮಾಡಿಕೊಂಡು ಯಾವ ರೀತಿಯಾದಂಥ ರೂಪವನ್ನು ಕೂಡ ಪಡೆಯುವುದಕ್ಕೆ ಅತ್ಯಂತ ಸಮರ್ಥರಾಗಿರ್ತಾರೆ. ಯಾವ ರೂಪವನ್ನಾರು ತೆಗೆದುಕೊಂಡು ಬಂದ್ಬಿಡ್ಬೋದು, ಶ್ರಾದ್ದ ನಡೀತಾ ಇರ್ತದೆ, ಒಂದು ಸಣ್ಣ ಕ್ರಿಮಿಯ ರೂಪದಲ್ಲಿಯೂ ಕೂಡ ಬಂದವರು ಅದನ್ನ ಸ್ವೀಕಾರವನ್ನು ಮಾಡಿರ್ಬೋದು, ಒಂದು ದರ್ಶನವನ್ನು ಮಾಡ್ಬೋದು, ಅದನ್ನೆಲ್ಲ ಸ್ವೀಕಾರವನ್ನು ಮಾಡ್ಬೋದು, ಯಾವ ರೂಪದಲ್ಲಿ ಆದ್ರೂ ಕೂಡ ಬರ್ಬೋದು. ಅದಕ್ಕೋಸ್ಕರವಾಗಿ ಶ್ರಾದ್ದ ದಿನದಲ್ಲಿ ಭಿಕ್ಷೆ ಮೊದಲಾದವುಗಳನ್ನ ಹಾಕಬೇಡಿ ಮೊದಲಾದವುಗಳನ್ನ ಹೇಳುವಂತಹ ವಾಡಿಕೆ ಇದೇ ಉದ್ದೇಶದಲ್ಲಿ. ಹೀಗೆ ಯಾವ ರೂಪದಲ್ಲಿ ಆದ್ರೂ ಕೂಡ ಬಂದು ಯಾರೋ ಒಂದು ದರ್ಬೆಯಲ್ಲೇ ಇಟ್ಟಿರ್ತಾರೆ, ದರ್ಬೆಯಲ್ಲೇನೆ ಸನ್ನಿಹಿತರಾಗಿ ಅವರು ಅದನ್ನ ಸ್ವೀಕಾರವನ್ನು ಮಾಡುವುದಕ್ಕೆ ಅತ್ಯಂತ ಸಮರ್ಥರಾಗಿರ್ತಾರೆ ಈ ದೇವತೆಗಳು. ಅಂತಹ ವಿಶಿಷ್ಟವಾದ ಸೂಕ್ಷ್ಮವಾದ ಪರಮಾಣುವಿನ ರೂಪವಾದ, ಪರಮಾಣು ಅಂದ್ರೆ ಕಾಣೋದೇ ಇಲ್ಲ, ಅಂತಹ ಪರಮಾಣುವಿನ ಸ್ವಂತ ಸೂಕ್ಷ್ಮವಾದಂತಹ ರೂಪವನ್ನ ತಾಳುವುದಕ್ಕೆ ಅತ್ಯಂತ ಸಮರ್ಥರಾದವರು ಇವರು ಎಂಬುದಾಗಿ ತಿಳಿಸಿದರು. ಇನ್ನು ಇವರೆಲ್ಲ ಎಲ್ಲಿರ್ತಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ರು. ಅಂತಂದ್ರೆ ಸನಾತನ ಲೋಕ, ಸನಾತನ ಲೋಕದಲ್ಲಿ ಇರ್ತಾರೆ. ಏನಿದು ಸನಾತನ ಲೋಕ? ಭೂರ್ಲೋಕ, ಭೂರ್ಲೋಕ, ಸ್ವರ್ಲೋಕ ಕೇಳಿದ್ದೇವೆ. ಈ ಸನಾತನ ಲೋಕ ಅಂದ್ರೆ ಯಾವುದು ಅಂತಂದ್ರೆ ಅದಕ್ಕೆ ಹೇಳ್ತಾರೆ. ಅದಕ್ಕೆ ನಾವು ಇದರಲ್ಲಿ ಕೇಳುವಾಗ ಅದೇ ಏತೇವ ಯೋಗ ವಿಭ್ರಷ್ಟ ಲೋಕಾನ್ ಪ್ರಾಪ್ಯ ಸನಾತನ ಲೋಕದಲ್ಲಿ ಇರ್ತಾರೆ ಅಂತ ಹರಿವಂಶದಲ್ಲಿ ಹೇಳಿದ್ರು. ಯಾರಿದು ಸನಾತನ ಲೋಕ ಅಂದ್ರೆ ಎಲ್ಲಿ ಬಂದಿದ್ದು ಅಂತಂದ್ರೆ ಅದನ್ನೇ ಶ್ರೀಮದಾಚಾರ್ಯ ಹೇಳುವಾಗ ಸಾಂತಾನಿಕ ಲೋಕ ಅಂತ ಹೇಳಿದ್ದಾರೆ. ಏನಿದು ಸಾಂತಾನಿಕ ಲೋಕ ಅಂದ್ರೆ ಸಂತಾನಪ್ರದರಾದಂತ ಲೋಕಗಳು ಅಂತ ಸರ್ವತಾ ಅಷ್ಟೇ ಅರ್ಥ ಅಲ್ಲ. ಸಾಂತಾನಿಕ ಲೋಕಗಳು ಅಂತಂದ್ರೆ ಏನು ಅಂತಂದ್ರೆ ಈ ಭೂರ್ಲೋಕ, ಭೂವರ್ಲೋಕ, ಸ್ವರ್ಲೋಕ ಏನಿದ್ದಾವಲ್ಲ, ಈ 3 ಲೋಕಗಳು ಮನ್ವಂತರಗಳಾದ ಮೇಲೆ ಪ್ರಳಯಗಳಾದಾಗ ಎಲ್ಲ ನಾಶವಾಗ್ಬಿಡ್ತವೆ, ಎಲ್ಲವೂ ಕೂಡ ಸಂಪೂರ್ಣವಾಗಿ. ಮತ್ತೆ ಅದನ್ನೆಲ್ಲ ಮತ್ತೆ ರಿಪೀಟ್ ಅವರು ಸೃಷ್ಟಿಯಾದಿಗಳನ್ನು ಮಾಡ್ತಾರೆ. ಆದ್ರೆ ಈ ಮಹರ್ಲೋಕ, ಜನೋಲೋಕ, ತಪೋಲೋಕಗಳಿದ್ದಾವಲ್ಲ, ಈ ಲೋಕಗಳು ಈ ಸಣ್ಣ ಸಣ್ಣ ಪ್ರಳಯಗಳಾದಾಗ, ಮನ್ವಂತರ ಮುಗಿದಾಗ ಪ್ರಳಯಗಳಾದಾಗ ಅವು ನಾಶ ಆಗೋದೇ ಇಲ್ಲ.
ಅವೆಲ್ಲ ಹಾಗೇ ಇರ್ತದೆ. ಅದಕ್ಕೆ ಸನಾತನ ಲೋಕಗಳು, ಸಾಂತಾನಿಕ ಲೋಕ ಅಂದ್ರೆ ಸಂಪೂರ್ಣ ಹಂಗೆ ಸಂತಾನ ಅಂದ್ರೆ ಕಂಟಿನ್ಯೂ ಬೆಳೀತಾ ಇರುತ್ತದಲ್ಲ, ಹಾಗೇನೆ ಸಾಂತಾನಿಕ ಲೋಕ, ಸನಾತನ ಲೋಕ ಅಂತಲೂ ಕೂಡ ಕರೀತಾರೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಲೋಕಗಳಿಗೆ ಸನಾತನ ಲೋಕ ಅಂತ ಕರೀತಾರೆ. ಅವಕ್ಕೆ ಲೋಕ, ಜನೋಲೋಕ, ತಪೋಲೋಕ, ಈ ಲೋಕಗಳಲ್ಲಿ ಇವರು ಸನ್ನಿಹಿತರಾಗಿರ್ತಾರೆ. ಈ ಯಾವ ದೇವತೆಗಳು 7 ಜನ 7 ಗುಂಪು ಏನಿದ್ದಾವೋ ಅವರೆಲ್ಲರೂ ಕೂಡ ಇಲ್ಲಿ ಸನ್ನಿಹಿತರಾಗಿರ್ತಾರೆ. ಅಲ್ಲಿ ಕೂಡ ಅವರು ವಿಶೇಷ ಜಾಗಗಳನ್ನ ತಿಳಿಸ್ತಾರೆ ಮುಂದೆ. ವಿಶೇಷವಾಗಿ ನಮಗೆ ಜ್ಞಾನ ಬರಬೇಕಾದ್ರೆ ಮಹರ್ಲೋಕ, ಜನೋಲೋಕ, ತಪೋಲೋಕಗಳಲ್ಲಿ ಅವರು ಸನ್ನಿಹಿತರಾಗಿರ್ತಾರೆ. ಬುಧೆ ಪುನರ್ಯೋಗ ಸಹಸ್ರಾಂತೆ ಜಾಯಂತೆ ಬ್ರಹ್ಮವಾದಿನಃ ಹೀಗೆ ತಿಳಿಸಿ, ಅವರಲ್ಲಿ ಈ ವಿರಾಜ ಅಂತ ಹೇಳಿ ಬ್ರಹ್ಮದೇವರು, ಆ ಬ್ರಹ್ಮದೇವರ ಮಕ್ಕಳಾಗಿ ವೈರಾಜರು ಅಂತ ಹೇಳಿ ಇವರು ಪ್ರಸಿದ್ಧರಾಗ್ತಾರೆ. ಆ ಪಿತೃದೇವತೆಗಳು ಅವರು ವಿಶೇಷವಾಗಿ ಅವರನ್ನ ಪೂಜೆಯನ್ನು ಮಾಡ್ತಾರೆ ಎಂಬುದಾಗಿ ತಿಳಿಸಿಕೊಟ್ರು. ಏನು ಮೊದಲನೆಯದು ವೈರಾಜರು, ಅಗ್ನಿಶ್ವಾತ್ತರು ಅಂತ ನಾವು ಕೇಳಿದ್ವಲ್ಲ, ಅದರಲ್ಲಿ ಮೊದಲನೆಯ ಪಿತೃದೇವತೆಗಳ ಹೆಸರು ವೈರಾಜರು ಅಂತ. ಯಾಕೆ ಹೆಸರು ಬಂತು ಅಂದ್ರೆ ವಿರಾಜ ನಾಮಕನಾದಂತ ಬ್ರಹ್ಮದೇವರು, ಆ ಬ್ರಹ್ಮದೇವರ ಮಕ್ಕಳಾದದ್ರಿಂದಾಗಿ ಇವರಿಗೆ ವೈರಾಜರು ಅಂತ ಹೇಳಿ ಇವರಿಗೆ ಹೆಸರು ಕೂಡ ಬಂತು. ಇವರು ಏನೋ ಯೋಗ ಭ್ರಷ್ಟರಾಗಿ ತಮ್ಮ ವೈರಾಗ್ಯವನ್ನು ಸ್ವಲ್ಪ ತಾಳಿರ್ಲಿಲ್ಲ. ತಾಳ್ದೇ ಇರೋದ್ರಿಂದಾಗಿ ಕೊನೆಯಲ್ಲಿ ಅವರು ಯೋಗ ಭ್ರಷ್ಟರಾಗಿ ಕೊನೆಯಲ್ಲಿ ಇಲ್ಲೇನೇ ಉಳಿಯುವಂತಹ ಪರಿಸ್ಥಿತಿ ಬಂತು. ಆಗ ಎಷ್ಟಂದ್ರೆ ಪುನರ್ಯುಗ ಸಹಸ್ರ ಅಂತೆ, 1000 ಯುಗ ಕಳೆಯುವವರೆಗೂ ಅವ್ರು ಇಲ್ಲೇನೆ ಭೂಮಿಯಲ್ಲೇ ಇದ್ದು ಜನ್ಮವನ್ನು ಪಡೆದಿದ್ದು, ನಂತರದಲ್ಲಿ ಮತ್ತೆ ಅವರು ತಮ್ಮ ಲೋಕವನ್ನ ಪಡೆದ್ರು ಎಂಬುದಾಗಿ ತಿಳಿಸಿಕೊಟ್ರು. ಅಂತಹ ಅವರು ಯೋಗ ಶಕ್ತಿಯಿಂದ ವಿಶೇಷವಾಗಿ ಇಲ್ಲಿ ಭೂಲೋಕದಲ್ಲಿ ಇದ್ದೇನೆ ಅಂತ ವ್ಯರ್ಥವಾಗಿ ಕಾಲ ಕಳೆದವರಲ್ಲ. ವಿಶೇಷವಾಗಿ ಸಾಧನೆಯನ್ನು ಮಾಡಿಕೊಂಡು ಚಂದ್ರನನ್ನೇ ವಿಶೇಷವಾಗಿ ವೃದ್ಧಿಗೊಳಿಸಿದಂತವರು. ಅದಕ್ಕೋಸ್ಕರವಾಗಿ ಸೋಮನಿಗೆ ಆಹುತಿಗಳನ್ನ ಪಾತಿ ರಕ್ಷಣೆ ಮಾಡಿದವರು ಅಂತ ಹೇಳಿ ಆದ್ರಿಂದಾಗಿ ಪಿತೃಗಳ ಸೃಷ್ಟಿ ಎಂಬುದು, ಹೀಗೆ ಪಿತೃಗಳ ಸೃಷ್ಟಿ ಎಂಬುದು ಮೊದಲನೆಯವರು ಈ ವೈರಾಜರು ಎಂಬುದಾಗಿ ಅದನ್ನ ತಿಳಿಸಿಕೊಟ್ರು. ಈ ವೈರಾಜರ ಮಾನಸ ಕನ್ಯೆ, ಇವರಿಗೆ 3 ಜನ ಮಕ್ಕಳಿದ್ರು, ಮಾನಸ ಪುತ್ರಿಯರು. ಯಾರ್ಯಾರು? ಮೊದಲಿಗೆ ಏತೇಷ ಮಾನಸೀ ಕನ್ಯಾ ಮೇನಾ ನಾಮ ಮಹಾಗಿರೇಹೇ ಪತ್ನಿ ಹಿಮವತ ಶ್ರೇಷ್ಠ ಯಸ್ಯ ಮೈನಾಕ ಉಚ್ಯತೆ ಅಂತ ಹೇಳಿ ಇವಳ ಮಾನಸ ಪುತ್ರರು ಅಂತ ಹೇಳಿ. ಈಗಿನ ಕಾಲದಲ್ಲಿ ಹೇಗೆ ಸಂಗಾದಿಗಳನ್ನ ಮಾಡಿ ಸಂತಾನವನ್ನು ಪಡಿಬೇಕು, ಆಗೆಲ್ಲ ರೀತಿಯ ಅವಶ್ಯಕತೆ ಇರಲಿಲ್ಲ. ಅವರು ಮಾನಸಿಕ ವಿಚಾರವನ್ನು ಮಾಡಿದ್ರೆ ಸಾಕು ಸಂತಾನ ಆಗ್ಬಿಡ್ತಿತ್ತು. ಹೀಗೆ ಇತ್ತು. ಆ ಮಾನಸಿಕ ಕನ್ಯಾ ಯಾರು ಅಂತಂದ್ರೆ ವೈರಾಜರಿಗೆ ಮೇನಾ ಅಂತ ಹೇಳಿ. ಈ ಮೇನಾಳನ್ನ ಹಿಮಾಲಯ ಪರ್ವತ ಅಂತ ನಾವೇನ್ ಕೇಳ್ತೀವಲ್ಲ, ಅಭಿಮಾನಿ ದೇವತೆ, ಆ ಹಿಮಾಲಯ ಪರ್ವತಕ್ಕೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಅವರಲ್ಲಿ ಹುಟ್ಟಿದ್ದೇ ಮೈನಾಕ ಪರ್ವತ. ಮೈನಾಕ ಪರ್ವತ ಯಾವ್ದಿದು ಅಂತಂದ್ರೆ ನಾವು ವಾಯುದೇವರ ಚರಿತ್ರೆಯಲ್ಲಿ ಕೇಳ್ತೀವಿ. ಹನುಮಂತ ದೇವರು ಸಮುದ್ರ ಲಂಘನವನ್ನು ಮಾಡುವ ಸಮಯದಲ್ಲಿ ಮೈನಾಕ ಪರ್ವತ ಮೇಲೆ ಬಂದು ಅದಕ್ಕೆ ಬಂದಾಗ ತಾನು ಕೇಳತ್ತೆ, ಯಾರು ನೀನು ಅಂತ ವಾಯುದೇವರು ಹನುಮಂತ ದೇವರು ಕೇಳಿದಾಗ, ವಾಯುದೇವರು ನನ್ನನ್ನ ರಕ್ಷಣೆಯನ್ನು ಮಾಡಿದ್ರು, ಅದಕ್ಕೋಸ್ಕರವಾಗಿ ಆ ಕೃತಜ್ಞತೆಯನ್ನು ಸಮರ್ಪಣೆಯನ್ನು ಮಾಡಬೇಕಾಗಿದೆ. ಒಂದು ವೇಳೆ ಅವರಿಂದ ಉಪಕಾರವನ್ನು ಪಡೆದು ಬಿಟ್ಟಿದ್ದೇನೆ. ಏನು ಉಪಕಾರವನ್ನು ಪಡೆದಿದ್ದೀಯಾ ಅಂತ ಕೇಳಿದಾಗ ಹೇಳ್ತಾರೆ, ಪರ್ವತಗಳಿಗೆಲ್ಲ ರೆಕ್ಕೆಗಳಿತ್ತು, ಮುಂಚೆ ನಮಗೆಲ್ಲ ರೆಕ್ಕೆಗಳಿತ್ತು. ಆ ರೆಕ್ಕೆಗಳಿದ್ದಾಗ ನಾವು ಅಹಂಕಾರ, ಸೊಕ್ಕು, ಮದ ಹೋಗಿ ಒಂದೊಂದು ಊರುಗಳ ಮೇಲೆ ಕುಳಿತುಕೊಂಡ್ಬಿಡ್ತಿದ್ವಿ. ಈಗ ಒಂದು ಪಕ್ಷಿ ಬಂದು ಒಂದು ಮನೆ ಮೇಲೆ ಕುಳಿತುಕೊಂಡ್ರೆ ಮನೆಗೆ ಏನಾಗೋದಿಲ್ಲ. ಆಗ ಪರ್ವತಗಳಿಗೆ ರೆಕ್ಕೆಗಳಿತ್ತು, ಅವು ಬಂದು ಕುಳಿತುಕೊಂಡ್ರೆ ಒಂದು ಸಂಪೂರ್ಣ ಊರೇ ಇಲ್ಲ. ಎಲ್ಲಿ ಪರ್ವತ ಕೆಳಗಡೆ ಹೋಗ್ಬಿಡ್ತಂದ್ರೆ ನಾಶವೇ, ಸಂಪೂರ್ಣ ನಾಶ. ಹೀಗೆ ಆ ಪರ್ವತಗಳೆಲ್ಲ ಹೋಗಿ ಕುಳಿತುಕೊಂತ ಇತ್ತು. ಆ ಸಮಯದಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದಾಗ ಇಂದ್ರ ತನ್ನ ವಜ್ರಾಯುಧದಿಂದ ಎಲ್ಲ ಪರ್ವತಗಳ ರೆಕ್ಕೆಗಳನ್ನ ಕತ್ತರಿಸ್ತಾ ಬಂದ. ಆಗ ಹಿಮಾಲಯ ಪರ್ವತದ ಅಭಿಮಾನಿ ದೇವತೆ ವಾಯುದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ವಾಯುದೇವರು ಈ ಯಾವ ಹಿಮಾಲಯ ಪರ್ವತದ ಮಗ ಮೈನಾಕ ಪರ್ವತಕ್ಕೆ ರೆಕ್ಕೆ ಇತ್ತು, ಅದು ಕೂಡ ಇದೇ ರೀತಿ ಕೊಡ್ತಾ ಇದೆ. ಅದನ್ನ ರಕ್ಷಣೆಯನ್ನು ಮಾಡಿ ಸಮುದ್ರದ ಒಳಗಡೆ ಬಚ್ಚಿಟ್ಟಿದ್ದ ವಾಯುದೇವರು, ಬಚ್ಚಿಟ್ಟಿದ್ರು. ಹೀಗೆ ಆ ಪರ್ವತಕ್ಕೆ ರೆಕ್ಕೆ ಉಳಿಯಿತು ಅಂತ ಹೇಳಿ, ಹೀಗೆ ನಿಮ್ಮ ವಾಯುದೇವರು ನನ್ನನ್ನ ರಕ್ಷಣೆಯನ್ನು ಮಾಡಿದ್ರು. ಅದನ್ನ ತಿರುಗಿ ಏನಾರು ಕೂಡ ಸಮರ್ಪಣೆ ಮಾಡ್ಬೇಕಲ್ಲ. ವಾಯುದೇವರಿಗೆ ನಾನೇನು ಸಮರ್ಪಣೆ ಮಾಡೋಕ್ ಸಾಧ್ಯ? ಹನುಮಂತ ದೇವರಾಗಿ ತಾವು ಅವತಾರವನ್ನು ಮಾಡಿದ್ದೀರಾ, ಸಮುದ್ರ 100 ಯೋಜನ ದೊಡ್ಡದಾದ ರೀತಿ ಅಲ್ಲಿಂದ ಅಷ್ಟು ದೂರ ಹೋಗ್ಬೇಕು, ವಿಶ್ರಾಂತಿಗೋಸ್ಕರ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳಿ ರೆಕ್ಕೆ ಸಹಿತವಾಗಿಯೇನೆ ಮೇಲೆ ಬಂದಿತ್ತು ಮೈನಾಕ ಪರ್ವತ. ಬಂದು ವಿಶ್ರಾಂತಿ ತೆಗೆದುಕೊಳ್ಳಿ ಅಂತ ಹೇಳಿದಾಗ ಅನುಗ್ರಹ ಮಾಡಿ ಮುಂದೆ ಹನುಮಂತ ದೇವರು ಹೋದ್ರು ಅಂತ ಹೇಳಿ ನಾವು ರಾಮಾಯಣಾದಿಗಳಲ್ಲಿ ಚರಿತ್ರೆಯನ್ನು ಕೇಳ್ತೀವಿ. ಅಂತಹ ಮೈನಾಕ ಪರ್ವತ ಹಿಮಾಲಯ ಮತ್ತು ಯಾವ ಮೇನಾ ಎಂಬುವರಲ್ಲಿ ಹುಟ್ಟಿದ್ದು.
ಇಲ್ಲ ಪರ್ವತ ಹುಟ್ಟಿತು ಅಂದ್ರೆ ಪರ್ವತ ಅಭಿಮಾನಿ ಎಂಬುದಾಗಿನ ಎಲ್ಲಾ ಕಡೆಯೂ ಕೂಡ ನಾವು ತಿಳಿತಾ ಹೋಗ್ಬೇಕು. ಹೀಗೆ ತಿಸ್ರ ಕನ್ಯಾಸ್ತು ಮೇನಾಯಂ ಜನಯಾಮಾಸ ಕೈಲರಾಟ್ ಅಪರ್ಣ ಏಕಪರ್ಣ ಚ ತೃತೀಯಾಂ ಏಕಪಾಟಲಂ ಅಂತೇಳಿ. ಹೀಗೆ ಮೇನಾಳಲ್ಲೇನೆ ಒಬ್ಬರ ಮಗ ಗಂಡು ಮಗು ಮೈನಾಕ, 3 ಜನ ಹೆಣ್ಣು ಮಕ್ಕಳು ಆಗ್ತಾರೆ. ಅತ್ಯಂತ ಯೋಗ್ಯರಾದವರು ತಪಶಿರೋಮಣಿಗಳು. ತಪಸ್ಸು ಅಂದ್ರೆ 3 ಜನ ಹೆಸರು ತಗೋಬೇಕು. ಅಂತಹ 3 ಜನ. ಒಬ್ಬಳ ಹೆಸರು ಏಕಪರ್ಣ ಅಂತ ಹೇಳಿ, ಮತ್ತೊಬ್ಬಳ ಹೆಸರು ಏಕಪಾಟಲ ಅಂತ ಹೇಳಿ, ಮತ್ತೊಬ್ಬಳ ಹೆಸರು ಅಪರ್ಣ ಅಂತ ಹೇಳಿ 3 ಜನ, 3 ದೇವತೆಗಳು. ಇವರು 3 ಜನ ಏನಿದ್ದಾರೋ ಇವರ ವಿಶೇಷತೆ ಏನು ಅಂತಂದ್ರೆ, ಏಕಪರ್ಣ ಒಬ್ಬಳು ಕೇವಲ ಒಂದ್ ಎಲೆಯನ್ನು ತಿಂದ ಜೀವನವನ್ನು ಮಾಡ್ತಾ ಇದ್ಲ ಅಂದ್ರೆ ತಪಸ್ಸನ್ನು ಮಾಡ್ತಾ ಇದ್ಲು, ಅಂತಹ ಮಹಾ ತಪಸ್ವಿ. ಇನ್ನೊಬ್ಳು ಏಕಪಾಟಳ, ಈ ದಾಸವಾಳ ಹೂ ಇರುತ್ತಲ್ಲ, ಒಂದು ಹೂವನ್ನ ತಿಂದು ದಾನ ಜೀವನವನ್ನು ಮಾಡ್ತಾ ಇದ್ಲು. ಇನ್ನೊಬ್ಳು ಅಪರ್ಣ, ಅದನ್ನೂ ಕೂಡ ಇಲ್ಲ, ಆ ಎಲೆಯನ್ನು ತಿನ್ನದೇನೆ ಜೀವನವನ್ನು ಮಾಡ್ತಾ ಇದ್ಲು. ಹೀಗೆ 3 ಜನರ ಬಗ್ಗೆ ತಿಳಿಸಿ, ಈ ಯಾವ ಮೈನಾಕ ಪರ್ವತ ಅಂತ ನಾವ್ ಏನ್ ಕೇಳಿದ್ವಲ್ಲ, ಮೈನಾಕ ಪರ್ವತದ ಮಗನೇ ಕ್ರೌಂಚ. ಕ್ರೌಂಚ ಮಿಥುನಾದೇಕಂ ಅವಧಿ ಶಾಶ್ವತಿ ಸಮಾಹ ಅಂತ ಏನು ನಾವು ರಾಮಾಯಣದಲ್ಲಿ ಕೇಳ್ತೀವಲ್ಲ, ಕ್ರೌಂಚ ಅಂತ ಹೇಳಿ. ಆ ಕ್ರೌಂಚ ಎನ್ನುವುದು ಈ ರತ್ನ ಅತ್ಯಂತ ವಿಶಿಷ್ಟವಾದಂತಹ ಕ್ರೌಂಚ ಎಂಬ ಪರ್ವತ ಇದು. ಮತ್ತೆ ಈ 3ರಲ್ಲಿ ಅವರ ಬಗ್ಗೆಯೂ ಕೂಡ ತಿಳಿಸ್ತಾ ಹೋಗ್ತಾರೆ. ಆ ಏಕಪರ್ಣ ಎಂಬುವಳು ಹೀಗೆ ಕೇವಲ ಎಲೆಯನ್ನ ತಿಂದು ತಾನು ಜೀವನವನ್ನು ಮಾಡ್ತಾ ಇದ್ಲು. ತಪಶರೀರಸ್ಥ ಸರ್ವಾಸ್ತಿಸ್ರ ಯೋಗ ಬಲಾನ್ವಿದಾಹ ಸರ್ವಾಷ್ಟ ಬ್ರಹ್ಮವಾದಿನಿಗಳು ಎಲ್ಲರೂ ಕೂಡ ಮಹಾಜ್ಞಾನಿಗಳು ಹೀಗೆ ಇರ್ತಾರೆ. ಈ ಅಪರ್ಣ ಅಂತ ಏನು ಕೇಳಿದ್ದಲ್ಲ, ಅವಳಿಗೇನೆ ಉಮಾ ಪಾರ್ವತಿ, ಉಮಾ ಎಂಬುದಾಗಿ ಹೆಸರು ಬಂತು. ಯಾಕೆ ಬಂತು ಅಂತಂದ್ರೆ, ಈ ಅಪರ್ಣ ಇವರಿಬ್ಬರಾದು ಕೊನೆಗೆ ಎಲೆ ಮತ್ತು ಒಂದು ಹೂವಾರ ತಿಂತಾ ಇದ್ರು. ಅಪರ್ಣ ಅನ್ನೋಳು ಅದನ್ನೂ ಇಲ್ಲ. ತಾಯಿಗೆ ಬಹಳ ದುಃಖ ಆಗತ್ತೆ, ಏನೂ ಕೂಡ ತಿಂದೇ ಇದ್ರೆ ಹೆಂಗಪ್ಪ ಜೀವನ ಅಂತ ಹೇಳಿ ದುಃಖ ಆಗುತ್ತದೆ. ಅದಕ್ಕೋಸ್ಕರ ಅಪರ್ಣಂಗೆ ತಾಯಿ ಮೇನಾ ಅವಳು ಹೇಳ್ತಾ ಇದ್ಲಂತೆ, ನೀನು ಈ ರೀತಿ ಉಪವಾಸನ ಇರಬೇಡ, ತಪಸ್ಸನ್ನು ಮಾಡ್ತಾ ಕೂತ್ಕೋಬೇಡ ಅಂತ ಹೇಳಿ ಯಾವಾಗ್ಲೂ ಕೂಡ ಹೇಳ್ತಾ ಇದ್ಲಂತೆ. ಅದಕ್ಕೋಸ್ಕರ ಅವಳಿಗೆ ಉಮಾ ಅಂತ ಹೆಸರು ಬಂತಂದು. ಯಾಕೆ ಅಂತಂದ್ರೆ, ಅಂದ್ರೆ ಸಂಬೋಧನ, ಹೇ ರಾಮನೇ, ಹೇ ಕೃಷ್ಣನೇ, ಹೇ ಸಾಧ್ವಿಯೇ ಅಂತ ಹಿಂಗೆ ನಾವು ಹೇ ಅಂತ ಪ್ರಯೋಗ ಮಾಡ್ತೀವಲ್ಲ ಕನ್ನಡದಲ್ಲೆಲ್ಲ, ಅದೇ ರೀತಿಯ ಸಂಸ್ಕೃತದಲ್ಲಿ ಅನ್ನೋದು ಸಂಬೋಧನ, ಕರೆಯುವಂತಹ ಶಬ್ದ. ಏ ಅಪರ್ಣಳೆ, ನೀನು ಸುಮ್ಮನೆ ತಪಸ್ಸನ್ನು ಮಾಡಿ ಏನನ್ನು ತಿನ್ನದೇನೆ ಇರಬೇಡ, ಮಾಸ್ತು ಈ ರೀತಿಯಾಗಿ ಮಾಡಬೇಡ. ಮಾ ಅಂದ್ರೆ ಬೇಡ ಅಂತ ಅರ್ಥ. ಹಾಗೆ ನೀನ್ ಯಾವಾಗ್ಲೂ ಕೂಡ ಈ ರೀತಿ ಮಾಡ್ತಾ ಕುಳಿತುಕೋಬೇಡ, ಅಪರ್ಣಳಾಗಿ ಇರಬೇಡ, ಏನಾರ ತಿನ್ನು, ತಪಸ್ಸನ್ನು ಅಷ್ಟೇ ಮಾಡ್ತಾ ಕುಳಿತುಕೋಬೇಡ ಅಂತ ಹೇಳಿ ಹೇಳ್ತಿದ್ರು. ಅದರಿಂದ ನೀ ಮತ್ತೆ ಇದಕ್ಕೋಸ್ಕರವಾಗಿ ತಪಸ್ಕೋಬೇಕಂದ್ರೆ ನೀನು ಎಲ್ಲ ತಿನ್ನದ್ ಬಿಡ್ಬೇಕು, ಅದಕ್ಕೋಸ್ಕರ ತಪಸ್ಸನ್ನು ಮಾಡಬೇಡ ಅಂತ ಹೇಳಿ ಅವಳಿಗೆ ಮಾ ಅಂತ ಹೇಳಿ ಹೇಳ್ತಾ ತಪಸ್ಸನ್ನು ಮಾಡಬೇಡ ಅಂತ ಸಂಬೋಧನ ಮಾಡಿ ಕರಿತಾ ಇದ್ದರಿಂದ ಉಮಾ ಅಂತ ಹೇಳಿ ಅವಳಿಗೆ ಹೆಸರು ಬಂತು ಎಂಬುದಾಗಿ ತಿಳಿಸಿ. ಉಮಾ ಇತ್ಯೇವಾ ಭವತ್ಯಾದ ತ್ರಿಷು ಲೋಕೇಶು ಸುಂದರ, ಅತ್ಯಂತ ಸುಂದರಳಾದವಳು, ಹೀಗೆ ಅವಳಿಗೆ ಉಮಾ ಅಂತ ಹೇಳಿ ಹೆಸರು ಬಂತು. ಇನ್ನೊಂದು ಹಿಮಾಲಯ ಪರ್ವತದ ಮಗಳಾದದ್ರಿಂದಾಗಿ ಪಾರ್ವತಿ ಅಂತ ಪ್ರಸಿದ್ಧವಾದಂತ ಮತ್ತೊಂದು ಹೆಸರು ಅಂತ ಹೇಳಿ, ಮತ್ತೆ ಉಮಾಂತಾಸ ವರಿಷ್ಠಾಚ ಶ್ರೇಷ್ಠಾಚ ವರವರ್ಣಿನಿ ಮಹಾಯೋಗ ಬಲೋಭೇದ ಮಹಾದೇವ ಉಪಸ್ಥಿತ. ಇವಳು ವಿಶೇಷವಾಗಿ ತಪಸ್ಸನ್ನು ಮಾಡಿ ರುದ್ರದೇವನನ್ನೇ ತನ್ನ ಗಂಡನಾಗಿ ಪಡಿಬೇಕು ಅಂತೇಳಿ ತಪಸ್ಸನ್ನು ಮಾಡಿದ್ಲು. ಪಾರ್ವತಿ ಕಲ್ಯಾಣದಲ್ಲೆಲ್ಲ ನಾವು ಕೇಳ್ತೀವಿ ಎಷ್ಟು ಘೋರವಾದ ತಪಸ್ಸನ್ನೆಲ್ಲ ಮಾಡಿದ್ದಾಳೆ ಅಂತ ಹೇಳಿ. ಹಾಗೆ ಆ ತಪಸ್ಸನ್ನು ಮಾಡಿ ತಾನು ಆ ರುದ್ರದೇವರನ್ನ ತಾನು ಪಡೆದುಕೊಂಡ್ಲು. ಇನ್ನು ಈಗ ಅಪರ್ಣಾಳ ಗಂಡ ಅಂದ್ರೆ ಉಮಾಳ ಗಂಡ ರುದ್ರದೇವರು ಅಂತ ಆಯ್ತು. ಇನ್ನು ಉಳಿದವರು ಇಬ್ರು, ಏಕಪರ್ಣ ಅಂತ ಒಬ್ಳು. ಆ ಏಕಪರ್ಣ ಯಾರನ್ನ ಕೊಟ್ಟು ಮದುವೆ ಮಾಡಿದ್ರು ಅಸಿತ ಅಂತ ಹೇಳಿ ಋಷಿಗಳು. ಅಸಿತಸ್ಯ ಏಕಪರ್ಣ ಅದು ದೇವಲಸ್ಯ ಮಹಾತ್ಮನಃ ಅಂತಹ ಆ ದೇವಲ ವಂಶದಲ್ಲಿ ಬಂದಂತಹ ಅಸಿತ ಅಂತ ಋಷಿಗಳು. ಆ ಋಷಿಗಳಿಗೆ ಕೊಟ್ಟು ಮದ್ವೆಯನ್ನು ಮಾಡ್ತಾರೆ. ಅತ್ಯಂತ ಯೋಗ್ಯರಾದವರು ಅವರಿಗೆ ಕೊಟ್ಟು ಮದ್ವೆಯನ್ನು ಮಾಡ್ತಾರೆ. ಅವ್ರು ಹೇಗಿದ್ರು ಅಂತಂದ್ರೆ ಯೋಗಾಚಾರ್ಯರು ಆಗಿದ್ರು, ಮಹಾಜ್ಞಾನಿಗಳು, ಅಂತಹ ಅವರಿಗೆ ಈ ಏಕಪರ್ಣಗಳನ್ನು ಕೊಟ್ಟು ಮದುವೆಯನ್ನು ಮಾಡಿದ್ದಾರೆ. ನೋಡಿ, ಅವರು ತಪಸ್ಸನ್ನು ಮಾಡಿದ್ದರ ಪ್ರಭಾವ ಸುಮ್ಮನೆ ಯಾರನ್ನೋ ಮದುವೆ ಆಗಿಲ್ಲ, ಮಹಾಜ್ಞಾನಿಗಳನ್ನ ಮದುವೆ ಆಗುವಂತ ದೊಡ್ಡ ಸೌಭಾಗ್ಯ. ಅದರಲ್ಲೂ ತಾರತಮ್ಯ ನೋಡಿ, ಇವಳು ಅಪರ್ಣ ಏನನ್ನೂ ಕೂಡ ಸ್ವೀಕರಿಸಿದೇನೆ ವ್ರತವನ್ನು ಮಾಡಿದ್ರಿಂದ ಸಾಕ್ಷಾತ್ ಮನೋನಿಯಾಮಕರಾದಂತಹ ವೈರಾಗ್ಯ ಶಿಖಾಮಣಿಗಳಾದ ರುದ್ರದೇವರನ್ನೇ ಕೈ ಇಡುವಂತ ಸೌಭಾಗ್ಯ ಸಿಕ್ಕಿದೆ. ಈ ಅದರಲ್ಲಿಯೂ ಕೂಡ ತಾರತಮ್ಯವನ್ನು ನಾವು ನೋಡಬಹುದು. ಇನ್ನು ಏಕಪಟಲ ಅಂತ ಮತ್ತೊಬ್ಬಳಿದ್ಲು. ಅವಳು ಏನಿದ್ದಾಳೋ ಅವಳನ್ನ ಸಾಕ್ಷಾತ್ತಾಗಿ ಯಾರು
ರುದ್ರದೇವರ ಅಂಶರಾದಂತಹ, ರುದ್ರದೇವರ ಅಂಶ ಸಂಪೂರ್ಣವಾಗಿ ಅಲ್ಲ, ರುದ್ರದೇವರ ಅಂಶರಾದಂತಹ ಜೈಗಿಷವ್ಯ ಅಂತ ಹೇಳಿ, ಜೈಗಿಷವ್ಯಾಯತು ತಥಾ ವಿದ್ಯಿತಾಂ ಏಕಪಾಟಲಾಂ. ಜೈಗಿಷವ್ಯ ನೋಡಿ ಹೆಸರು ಹೇಗಿದೆ, ಜೈಗಿಷವ್ಯ ಎಂಬುವರಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಹೀಗೆ ಅವರೆಲ್ಲರೂ ಕೂಡ ಮಹಾಜ್ಞಾನಿಗಳು ಎಂಬುದಾಗಿ ತಿಳಿಸಿಕೊಟ್ರು. ಹೀಗೆ ಅವರ ವಂಶ ಎಂಬುದಾಗಿ ಯಾರು ಯಾವ ಮೊದಲನೆಯ ಪಿತೃದೇವತೆಗಳೇನಿದ್ದಾರೋ ಅವರ ವಂಶದ ಬಗ್ಗೆ ಇಷ್ಟು ಅವರ ಬಗ್ಗೆ ವೃತ್ತಾಂತವನ್ನ ತಿಳಿಸಿಕೊಟ್ರು. ಆ ವೈರಾಜರ ಬಗ್ಗೆ ತಿಳಿಸಿ ಎರಡನೆಯವರು ಅಗ್ನಿಶ್ವಾತ್ತರು ಅಂತ ಹೇಳಿ ಪಿತೃದೇವತೆಗಳು. ಈ ಅಗ್ನಿಶ್ವಾತರು ಯಾರು, ಏನ್ ಕತೆ, ಇವರ ವೃತ್ತಾಂತವನ್ನ ಹೇಳ್ತಾರೆ. ಲೋಕ ಸೋಮಪದಾನಾಮ ಮರೀಚೆ ಯತ್ರ ವೈಸುತಾಹ ಪಿತರೋ ಯತ್ರ ವರ್ತಂತೆ ದೇವಾಸ್ತ ತಾಂ ಭಾವಯಂತ್ಯುತೋ ಅಗ್ನಿಶ್ವಾತ ಇದಿಕ್ಯಾದ ಸರ್ವ ಏವ ಅಮಿತೌಜಸಃ. ವಿಶಿಷ್ಟವಾದಂತಹ ತೇಜಸ್ಸುಳ್ಳಂತಹ ಮಹಾಜ್ಞಾನಿಗಳಾದಂಥವರು ಈ ಅಗ್ನಿಶ್ವಾತರು ಎಂಬುದಾಗಿ ತಿಳಿಸಿಕೊಟ್ರು. ಇವ್ರು ಯಾರು ಅಂದ್ರೆ ಮರೀಚ ಋಷಿಗಳೇನಿದ್ದಾರ, ಮಾರೀಚ ಪ್ರಜಾಪತಿಯ ಮಕ್ಕಳು ಸೋಮಪರು ಎಂಬುದಾಗಿ, ಸೋಮಪ ಲೋಕದಲ್ಲಿಯೇನೆ ಇವರು ಇದ್ರು ಎಂಬುದಾಗಿ ತಿಳಿಸಿಕೊಟ್ರು. ವಿಶೇಷವಾಗಿ ಯಜ್ಞಯಾಗಾದಿಗಳನ್ನ ಮಾಡಿ, ವಿಶೇಷವಾಗಿ ಯಜ್ಞಯಾಗಾದಿಗಳನ್ನ ಮಾಡುವುದರಲ್ಲಿಯೇನೆ ಮಾಡಿ ದೇವತೆಗಳನ್ನ ಪೂಜಿಸ್ತಾ ಇದ್ದದ್ರಿಂದಾಗಿ ಇವರು ಅಗ್ನಿಶ್ವಾತರು. ಅಲ್ಲಿಯೇನೆ ಅವರು ಭಗವಂತನನ್ನ ಕಾಣ್ತಾ ಇದ್ರು. ವಿಶೇಷವಾಗಿ ಅಗ್ನಿಯಲ್ಲಿಯೇನೆ ಭಗವಂತನನ್ನ ಗ್ರಹಣವನ್ನು ಮಾಡೋದು, ಅಲ್ಲಿಯೇನೆ ಪೂಜೆಯನ್ನು ಮಾಡಿ ಅವರನ್ನ ಸ್ವೀಕಾರವನ್ನು ಮಾಡ್ತಾ ಇರೋದ್ರಿಂದಾಗಿ, ಅವರನ್ನು ಸಂತೋಷ ಪಡಿಸ್ತಾ ಇರೋದ್ರಿಂದಾಗಿ ಇವರಿಗೆ ಅಗ್ನಿಶ್ವಾತರು ಅಂತೇಳಿ ಇವರಿಗೆ ಹೆಸರು ಕೂಡ ಬಂತು. ಮಹಾ ತೇಜಸ್ವಿಗಳು. ಇವರ ಮಾನಸಿ ಕನ್ಯೆ, ಎಲ್ಲರಿಗೂ ಕೂಡ ಒಬ್ರು ಮಾನಸಿ ಕನ್ಯೆಯನ್ನ ತಿಳಿಸ್ತಾ ಹೋಗಿದ್ದಾರೆ. ಆ ಮಾನಸಿ ಕನ್ಯೆ ಯಾರು ಅಂತಂದ್ರೆ ಅಚ್ಚೋದೆ ಎಂಬುದಾಗಿ ಅವಳ ಹೆಸರು. ಅಚ್ಚೋದಂ ನಾಮ ವಿಖ್ಯಾತಂ ಸರೋಯಸ್ಯ ಸಮುಸ್ಥಿತಂ ಅಂತ ಅಚ್ಚೋದ. ಏನು ಅಚ್ಚೋದ ಶಬ್ದಕ್ಕೆ ಏನರ್ಥ ಅಂತಂದ್ರೆ ಉದಕ ನೀರು ಅಂತ ಅರ್ಥ. ಸ್ವಚ್ಛ, ಅಚ್ಚ ಅಂದ್ರೆ ಸ್ವಚ್ಛ, ಅಚ್ಚ ಸ್ವಚ್ಛ ಅಂತೇಳಿ ಕನ್ನಡದಲ್ಲಿ ಉಪಯೋಗ ಮಾಡ್ತೀವಿ. ಸ್ವಚ್ಛ ಉದಕ ಅಂದ್ರೆ ಶುದ್ಧವಾದ ನೀರಿನಂತೆ ಇದ್ದಳು. ಅಂದ್ರೆ ಇವಳಲ್ಲಿ ಯಾವ ಕಲ್ಮಶಾದಿಗಳು ದೋಷಾದಿಗಳು ಯಾವುದು ಕೇಳಲಿಲ್ಲ. ಅದಕ್ಕೋಸ್ಕರವಾಗಿ ಇವಳಿಗೆ ಅಚ್ಚೋದ ಅಂತ ಹೇಳಿ ಕರೀತಾ ಇದ್ರು. ಅಂತವಳು ಇವಳ ಮಾನಸಿಕ ಕನ್ಯಾ. ಹೀಗೆ ತಯಾನ ದುಷ್ಟಪೂರ್ವಾಸ್ತೆ ಪಿತರಸ್ತು ಕದಾಚನ ಅಪ್ಯಮೂರ್ತ್ಯಾನದ ಪಿತೃನ್ ಸಾದರ್ಶ ಸ್ಮಿತ. ಏನಂದ್ರೆ ಇವರಿಗೆ ಮೂರ್ತಿ ಇಲ್ಲ, ರೂಪ ಇಲ್ಲದೆ ಇರುವಂತವ್ರು. ಆದ್ದರಿಂದ ಇವಳು ಅಚ್ಚೋದ ಮಾನಸಿಕನೇ ಹುಟ್ಟಿದ್ದಾಳೆ, ಅವಳನ್ನೆಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ, ರೂಪವೇ ಇಲ್ಲ. ಆದ್ರಿಂದ ಯಾರು ತಂದೆ ಅಂತ ಸರಿಗೆ ಗೊತ್ತಾಗಿಲ್ಲ ಅವಳಿಗೆ, ಅಚ್ಚೋದಗೆ. ಅದಕ್ಕೆ ನಿನ್ನ ತಂದೆ ಯಾರು ಅಂತ ಕೇಳಿದಾಗ ಅವಳು ಯಾರನ್ನ ಹೇಳಬೇಕು? ಈಗ ನಾವು ಒಬ್ಬರ ಮುಖವನ್ನು ನೋಡಿದ್ರೆ ಇವರು ನನ್ನ ತಂದೆ ಅಂತ ಹೀಗೆ ಹೇಳ್ಬಹುದು. ರೂಪವನ್ನೇ ನೋಡಿರ್ಲಿಲ್ಲ ಅಂತಂದ್ರೆ ಏನಂತ ಹೇಳೋದಕ್ಕೆ ಸಾಧ್ಯ? ಮೂರ್ತ ರೂಪವನ್ನೇ ಇಲ್ಲದೆ ಇರುವಂತವ್ರು ಯಾವ್ಯಾವುದು ವಿಶಿಷ್ಟವಾದ ರೂಪಗಳನ್ನ ತಾಳ್ತಾ ಇರ್ತಾರೆ. ಒಮ್ಮೆ ಏನ್ ಬೇಕಾದ್ರೂ ರೂಪವನ್ನು ತಾಳ್ತಾರೆ, ಮೂಲ ರೂಪ ಯಾವುದು ಅಂತ ಯಾರು ಅಂತ ಹೆಂಗೆ ಗೊತ್ತಾಗಬೇಕು? ಹಾಗೆ ಆದ್ರಿಂದ ಇವಳಿಗೆ ಬಹಳ ಸಂಶಯ ಇತ್ತು, ಯಾರು ಅಂತ ಗೊತ್ತಿರ್ಲಿಲ್ಲ. ಕೊನೆಗೆ ಯಾರು ಅಂತ ವಿಚಾರ ಮಾಡಿ ಯಾರು ಅಂತ ಕೇಳಿದಾಗ ಸಾದೃಷ್ಟ ಪಿತರಂ ವವ್ರೆ ವಸುಂ ನಾಮ ಅಂತರಿಕ್ಷಗಂ. ವಸು ಅಂತ ಒಬ್ಬ ರಾಜ ಇದ್ದ ಆ ಕಾಲಕ್ಕೆ. ಅವನನ್ನೇ ಇವರೇ ನನ್ನ ತಂದೆ ಅಂತ ಹೇಳ್ಬಿಟ್ರು. ಆಗ ಪಿತೃದೇವತೆಗಳಿಗೆ ಬಹಳ, ಯಾರಿಗೆ ಅಗ್ನಿಶ್ವಾತರಿಗೆ ಬಹಳ ದುಃಖ ಆಯ್ತು. ಏನಪ್ಪಾ, ನಾನು ಇಷ್ಟು ದಿನ ಇವ್ರನ್ನೆಲ್ಲ ಸಾಕಿದ್ದೇನೆ, ಬೆಳೆಸಿದ್ದೇನೆ, ನೋಡಿದ್ರೆ ಯಾರಿಗೋ ಬೇರೆಯವ್ರನ್ನ ತಂದೆ ಅಂತ ಇದ್ದಾಳೆ ಅಂತೇಳಿ ಬಹಳ ದುಃಖ ಆಗ್ಬಿಡ್ತು ಅವಳಿಗೆ. ದುಃಖ ಆಗಿ ಶಾಪವನ್ನು ಕೊಟ್ಬಿಡ್ತಾಳೆ. ಈಗ ನೀನು ಆ ವಸುವನ್ನ ತಂದೆಯನ್ನಾಗಿ ಅಂತ ಹೇಳಿದ್ದೀಯಲ್ಲ, ಆ ವಸುವಿನ ಮಗಳಾಗೆ ಹುಟ್ಟು ಅಂತ ಹೇಳಿ ಶಾಪವನ್ನು ಕೊಟ್ಬಿಟ್ರು. ಆ ವಸು ಅಂದ್ರೆ ಯಾರು ಅಂದ್ರೆ ಉಪರಿಚರ ವಸು. ತಾತ್ಪರ್ಯದಲ್ಲೆಲ್ಲ ಕೇಳ್ತೀವಿ ಉಪರಿಚರ ವಸು ಅಥವಾ ಅಮಾವಸು ಎಂಬುದಾಗಿ ಕೂಡ ಕರೀತಾರೆ. ಆ ಉಪರಿಚರ ವಸು ಅವನು ವಸುವಿನಿಗೆ ಪೂರ್ವದಲ್ಲಿ ಅವನು ಕೂಡ ಭೂಮಿಯಲ್ಲಿ ಹುಟ್ಟುವಂತಹ ಪರಿಸ್ಥಿತಿ ಬರುತ್ತದೆ. ಆಗ ಅವನ ಮಗಳಾಗಿ ಇವಳು ಮತ್ತೆ ಹುಡ್ತಾಳೆ ಎಂಬುದಾಗಿ ಹೇಳ್ತಾಳೆ. ಸಾಧುಷ್ಟ ಅವಳನ್ನ ವಸುವನ್ನ ನೋಡಿ ಇವಳು ಹೇಳಿದ್ದರಿಂದಾಗಿ ಅವಳ ಮಗಳಾಗಿ ಮತ್ತೆ ಹುಟ್ಟುವಂತ ಪರಿಸ್ಥಿತಿ ಬಂತು. ಅಮಾವಸರಿ ತಿಖ್ಯಾತಂ ಅಯೋ ಪುತ್ರಂ ಯಶಸ್ವಿನಂ. ಹೀಗೆ ಅವಳ ಎಂಬುದಾಗಿ ತಿಳಿಸಿದ್ರು. ಇನ್ನು ಹೇಗೆ ಅಂತಂದ್ರೆ ಈ ಅಮಾವಸು ಅಂತ ಏನ್ ಗಂಧರ್ವಿದ್ದಾನಲ್ಲ, ಅವನು ಒಮ್ಮೆ ಅದ್ರಿಕಾ ಎಂಬುವಂತಹ ಮೀನದು. ಆ ಅದ್ರಿಕಾ ಎಂಬ ಜೊತೆ ವಿಹಾರಕ್ಕಾಗಿ ಹೊರಟಿರುವಾಗ ಅಮಾವಸುವನ್ನ ನೋಡ್ತಾನೆ. ಅದು ನೀನೇ ನನ್ನ ತಂದೆ ಅಂತ ಹೇಳಿದಾಗ ಅವನಿಗೆ ಬಹಳ, ಇವರಿಗೆ ಪಿತೃದೇವತೆಗಳಿಗೆ ಸಿಟ್ಟು ಬರುತ್ತೆ. ಅವ್ರು ಶಾಪವನ್ನು ಕೊಡ್ತಾರೆ ಈ ಕಡೆಯಲ್ಲಿ. ಆಯ್ತು ಸರಿ, ಈ ಕಡೆ ಇವರಿಗೆ ಶಾಪ ಒಂದು ಬಂತು. ತ್ರೀನ್ ಪಶ್ಯತ್ ವಿಮಾನಾನಿ ಪದಮಾನ ದಿವಸ್ಪೃಶ. ಅವ್ರಿಗೆ ಲೋಕ ಮೇಲಿನ ಲೋಕ, ಆಗ್ಲೇ ಕೇಳಿದ್ವಿ, ಮಹರ್ಲೋಕ ಜನೋಲೋಕ ಎಲ್ಲ ಮೇಲಿನ ಲೋಕದಲ್ಲಿ ಇರ್ತಾರೆ ಅಂತ ಹೇಳಿ. ಆಗ ಪಿತೃದೇವತೆಗಳು ಶಾಪವನ್ನು ಕೊಟ್ಟು, ಎಲ್ಲಿಗೆ ಹೋಗುವಂತ ಶಾಪ ಕೊಟ್ಟಿದ್ದು? ಭೂಲೋಕದಲ್ಲಿ ಹುಟ್ಟು ಅಂತ ಹೇಳಿ. ಮೇಲಿಂದ ಬೀಳ್ಬೇಕಲ್ಲ ಕೆಳಗಡೆ.
ಮೇಲಿಂದ ಬೀಳ್ತಾ ಇದ್ದಾಳೆ. ಬೀಳುವ ಸಮಯದಲ್ಲಿ ಅಲ್ಲಿ ವಿಮಾನದಲ್ಲಿ ಹೋಗ್ತಾ ಇರ್ತಾರೆ ದೇವತೆಗಳು. ಆ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಂತಾಳೆ, ನೀವು ನಮ್ಮನ್ನ ರಕ್ಷಣೆಯನ್ನು ಮಾಡಿ. ದೈನ್ಯ ಪಶ್ಯತ್ ವಿಮಾನಾನಿ ಪತಮಾನ ದಿವಸ್ಕೃತ, ರಕ್ಷಣೆಯನ್ನು ಮಾಡಿ, ತ್ರಾಯಧ್ವಂ, ನಮ್ಮನ್ನ ರಕ್ಷಣೆಯನ್ನು ಮಾಡಿ ಎಂಬುದಾಗಿ ಕೇಳ್ಕೊಂಡಾಗ ಅವರು ಅಲ್ಲಿ ಅವ್ರನ್ನ ಅನುಗ್ರಹ ಮಾಡಿ ಅವರನ್ನ ರಕ್ಷಣೆಯನ್ನು ಮಾಡ್ತಾರೆ. ಆದ್ರೆ ಮತ್ತೆ ನೀನು ಭೂಮಿಯಲ್ಲಿ ಹುಟ್ಟುತ್ತೀಯ, ನೀನು ಅವನ ಮಗಳಾಗಿ ಹುಡ್ತೀಯ, ಇಲ್ಲಿಂದ ಬೀಳೋದು ತಪ್ಪಿಸಿದ್ದೇನೆ, ಆದ್ರೆ ಅದು ಮತ್ತೆ ಅವಳ ಮಗಳು ಹುಟ್ಟೋದು ಮಾತ್ರ ತಪ್ಪೋದಿಲ್ಲ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಅದೇ ರೀತಿಯಾಗಿ ಅವಳು ಅವಾಕ್ಷಿರ, ಉಲ್ಟಾ ತಲೆ ಮಾಡಿ ಬೀಳ್ತಾ ಇರ್ತಾಳೆ. ಹಾಗೆ ಈಗ ರಕ್ಷಣೆಯನ್ನು ಮಾಡಿದ್ದಾರೆ ಎಂಬುದನ್ನು ತಿಳಿಸಿ. ಊತುಸ್ತೆ ಪಿತರಃ ಕನ್ಯಾಂ ಭ್ರಷ್ಟೈಶ್ವರ್ಯ ವ್ಯತಿಕ್ರಮಾತ್ ಭ್ರಷ್ಟೈಶ್ವರ್ಯ ಸ್ವದೋಷೇಣ ಪದಸಿತ್ವಂ ಶುಚಿಸ್ಮಿತೆ. ಅವಳು ಎಲ್ಲ ಐಶ್ವರ್ಯಾದಿಗಳನ್ನ ಎಲ್ಲವನ್ನು ಕೂಡ ಸ್ವದೋಷ, ತನ್ನ ದೋಷ, ತಾನು ಮತ್ತೊಬ್ಬರನ್ನ ತಂದೆ ಅಂತ ಹೇಳಿದಕ್ಕೋಸ್ಕರವಾಗಿಯೇನೆ ಈ ರೀತಿಯಾದಂತಹ ಪರಿಸ್ಥಿತಿ ಅವಳಿಗೆ ಬಂದಿದೆ. ಆಯ್ತು, ಕೊನೆಯಲ್ಲಿ ಹೀಗೆ ಅವಳು ಹುಟ್ಟುವಂತಹ ಪರಿಸ್ಥಿತಿ ಬಂದಿದೆ. ಸರಿ, ಇದಾಂತ ನಂತರದಲ್ಲಿ ಅಸ್ಯ ರಾಜ್ಞೋ ವಸೋ ಕನ್ಯಾನ್ ತ್ವಂಪತ್ಯಂ ಭವಿಷ್ಯಸಿ ಕನ್ಯಾಚ ಭೂತ್ವಾ ಲೋಕಾನ್ ಸ್ವಾನ್ ಪುನಃ ಪ್ರಾಪ್ಸ್ಯ ಸುದುರ್ಲಭಾನ್. ಆ ಅಚ್ಚೋದೆ ಅವನು ಭಗವಂತನ ಸಂಕಲ್ಪ ಇದೇ ರೀತಿ ಇದೆ ಅಂತ ಹೇಳಿ ಅಮಾವಸುವಿನ ಅಂದ್ರೆ ಉಪರಿಗೋಚರ ವಸುವಿನ ಮಗಳಾಗಿ ತಾನು ಹುಟ್ಟಿದಳು. ಅವಳು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಾ ಈ ರೀತಿ ಹುಡ್ತಾ ಇದ್ದೇನೆ, ವರವನ್ನಾದ್ರೆ ಏನಾದ್ರೂ ಕೂಡ ಕೊಡ್ಬೇಕಲ್ಲ, ಅದು ಹೀಗೆ ನಂಗೆ ಅನುಗ್ರಹವನ್ನು ಮಾಡ್ರಿ. ಆಗ ಕೇಳಿದಾಗ ಸಾಕ್ಷಾತ್ ವೇದವ್ಯಾಸ ದೇವರೇನೆ ನಿನ್ನಲ್ಲಿ ಅವತಾರವನ್ನು ಮಾಡ್ತಾರೆ, ನೀನು ವಿಶೇಷವಾಗಿ ತಪಸ್ಸನ್ನು ಮಾಡು, ವರವನ್ನು ಪಡಿ, ಅದರ ಫಲವಾಗಿ ನಿನ್ನ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಭಗವಂತನೇ ನಿನ್ನಲ್ಲಿ ಅವತಾರವನ್ನು ಮಾಡ್ತಾಳೆ ಎಂಬುದಾಗಿ ತಿಳಿಸಿದ್ಲು. ಅವಳು ಯಾರು ಅಂದ್ರೆ ಸತ್ಯವತಿಯಾಗಿ ಅವತಾರವನ್ನು ಮಾಡ್ತಾಳೆ. ಸರಿ, ಮಹಾಭಿಷಸ್ಯ ಪುತ್ರೋತೋ ಜಂತನೋ ಕೀರ್ತಿವರ್ಧನೋ ವಿಚಿತ್ರ ವೀರ್ಯಂ ಧರ್ಮಜ್ಞಂ ತಥಾ ಚಿತ್ರಾಂಗದಂ ಶುಭಂ. ಹೀಗೆ ಅವಳು ಇತ್ತ ಕಡೆಯಲ್ಲಿ ಶಂತನು, ಅವನು ಕೂಡ ಬ್ರಹ್ಮದೇವರಿಗೆ ನೀರನ್ನು ಸುರಿದಿರ್ತಾರೆ. ಅದರಿಂದ ಪ್ರಭಾವವಾಗಿ ಮಹಾಭಿಷಕ್ ಅಂತ ಹೇಳಿ ಅವನಿಗೆ ಕರೀತಾರೆ. ಆ ಬ್ರಹ್ಮದೇವರಿಗೆ ನೀರನ್ನ ಎರಚಿದ್ರಿಂದಾಗಿ ನಿನಗೆ ಅವರು ಶಾಪವನ್ನು ಕೊಟ್ಟಿರ್ತಾರೆ, ಭೂಮಿಯಲ್ಲಿ ಹುಟ್ಟು ನೀನು ಅಂತ ಹೇಳಿ ಶಾಪವನ್ನು ಕೊಟ್ಟಿರ್ತಾರೆ. ಆದ್ರಿಂದ ಆ ಶಂತನು ಅವನು ಭೂಮಿಯಲ್ಲಿ ಹುಟ್ಟವನಿದ್ದಾನೆ. ಶಾಂತ ಸ್ವರೂಪನಾದದ್ರಿಂದಾಗಿ ಅವನಿಗೆ ಶಂತನು ಅಂತ ಹೇಳಿ ಅವನಿಗೆ ಹೆಸರಿತ್ತು. ಹೀಗೆ ವಿಚಿತ್ರ ವೀರ್ಯ, ಚಿತ್ರಾಂಗದ ಅಂತೇಳಿ ಇಬ್ಬರು ಯೋಗ್ಯರಾದಂತಹ ಮಕ್ಕಳಾಗ್ತಾರೆ ಎಂಬುದಾಗಿ ಕೂಡ ವರವನ್ನು ಕೂಡ ಕೊಡ್ತಾರೆ. 22ನೇ ದ್ವಾಪರಯುಗದಲ್ಲಿ ವಿಶೇಷವಾಗಿ ಹುಟ್ಟಿಯ ಎಂಬುದಾಗಿ ತಿಳಿಸಿದ್ರು. ಸರಿ, ಹೀಗೆ ಇನ್ನು ಸತ್ಯವತಿಯಾಗಿ ಹುಟ್ಟಿದ್ದು ಹೇಗೆ, ಏನು ಅವಳ ಬಗ್ಗೆ ತಿಳಿಸಿ ಎಂಬುದಾಗಿ ಕೇಳಿದಾಗ ಅದರ ಬಗ್ಗೆಯೂ ಕೂಡ ತಿಳಿಸ್ತಾಳೆ. ಅಮಾವಸು ಅಂತ ಹೇಳಿ ರಾಜ, ಏನು ಉಪರಿಚರಿಸು ರಾಜ ಇದ್ದಾನಲ್ಲ, ಅವನ ಪತ್ನಿಯ ಜೊತೆ ಒಮ್ಮೆ ಏನಾಗುತ್ತೆ, ಅವಳಿಗೆ ಋತುಕಾಲ ಆದ್ರಿಂದ ಇವಳ ಜೊತೆ ಸಂಘವನ್ನು ಮಾಡದೇ ಇದ್ರೆ ಮಹಾ ದೋಷ ಬರುತ್ತದೆ. ಅದಕ್ಕೋಸ್ಕರವಾಗಿ ದೋಷವನ್ನ ಕಳೆದುಕೊಳ್ಳುವುದಕ್ಕೋಸ್ಕರವಾಗಿ ಭ್ರೂಣ ಹತ್ಯೆ ಮಾಡಿದಂತಹ ದೋಷ ಬರುತ್ತದೆ. ಅದಕ್ಕೋಸ್ಕರವಾಗಿ ದೋಷ ಪರಿಹಾರಕ್ಕೋಸ್ಕರವಾಗಿ ಆ ವೀರ್ಯವನ್ನ ಒಂದು ದೊನ್ನೆಯಲ್ಲಿ ಹಾಕಿ ಒಂದು ಹದ್ದುವಿನ ಕೈಯಲ್ಲಿ ಕೊಟ್ಟು ಕಳಿಸ್ತಾರೆ. ಹೋಗು ನನ್ನ ಹೆಂಡತಿಗೆ ಕೊಡು ಅಂತ ಹೇಳಿ ಕೊಟ್ಟು ಕಳಿಸ್ತಾನೆ. ಕಳಿಸಿದ ಸಮಯಕ್ಕೆ ಮತ್ತೊಂದು ಹದ್ದು ಬರ್ತದೆ ಅಲ್ಲಿ, ಯಾವುದೋ ಒಂದು ಆಹಾರ ತಗೊಂಡು ಹೋಗ್ತಿದೆ ಅಂತೇಳಿ ಆ ದೊನ್ನೆಯನ್ನ ಕಸ್ಕೊಳ್ಳೋಕೆ ಮಾಡುತ್ತೆ. ಇಬ್ಬರು ಮಧ್ಯೆಯೂ ಕೂಡ ಸ್ಪರ, ಕೊನೆಗೆ ಆ ದೊನ್ನೆ ನೀರಿನಲ್ಲಿ ಬೀಳುವಂತ ಪರಿಸ್ಥಿತಿ ಬರುತ್ತದೆ. ಆ ನೀರನ್ನ ಅದನ್ನ ಯಾವ ಅಚ್ಚೋದೆ ಅದ್ರಿಕೆ ಎಂಬುವಂತ ಮೀನು ಅದನ್ನ ನಿಂತ್ಬಿಡುತ್ತೆ. ಅದನ್ನ ಒಬ್ಬ ಬೇಡರವ ಹಿಡಿತಾನೆ. ಅದನ್ನ ಕತ್ತರಿಸಿದಾಗ ಅದರಲ್ಲಿ 2 ಮಕ್ಕಳಿರ್ತವೆ. ಮಕ್ಕಳನ್ನು ಒಂದು ಮತ್ಸ್ಯಗಂಧ, ಒಬ್ಬ ಪುರುಷ ಒಬ್ಬ ಸ್ತ್ರೀಯಾಗಿ ಹೀಗೆ ಇಬ್ಬರು ಮಕ್ಕಳು ಅವರಲ್ಲಿ ಹುಡ್ತಾರೆ. ವಿರಾಟ ರಾಜ ಮತ್ತೊಬ್ಬ ಇವಳು ಎಂಬುದಾಗಿ ಇಬ್ಬರು ಮಕ್ಕಳು ಹುಡ್ತಾರೆ. ಆ ಮಕ್ಕಳನ್ನ ಒಬ್ಬರನ್ನ ಸ್ವಯಂ ರಾಜನೇ ನಾನೇ ಸಾಕೊಂತೇನೆ ಅಂತ ಅವಳಿಗೆ ಕರ್ಕೊಂತಾನೆ. ಇವಳು ಹೆಣ್ಣು ಮಗುವನ್ನ ನೀನೇ ತಗೋ ಅಂತ ಹೇಳಿ ಕೊಟ್ಬಿಡ್ತಾಳೆ. ಮತ್ಸ್ಯವನ್ನು ಹಿಡಿಯುವಂತಹ ವ್ಯಕ್ತಿ, ಮೀನು ಹಿಡಿಯುವವನು, ಅವನು ರಕ್ಷಣೆಯನ್ನು ಮಾಡಿದ್ರಿಂದಾಗಿ ಸದ್ಯವದಿಗೆ ಮತ್ಸ್ಯಗಂಧ ಅಂತ ಹೇಳಿ ಮತ್ತೊಂದು ಹೆಸರು ಬಂತು ಎಂಬುದಾಗಿ ಕೂಡ ತಿಳಿಸಿಕೊಟ್ರು. ಹೀಗೆ ಅವಳು ಕಡೆ ಒಂದು ಸತಿ ದ್ವೀಪದಲ್ಲಿ ದೋಣಿಯನ್ನು ಓಡಿಸೋಳು, ಮೀನು ಹಿಡಿಯೋಳು, ಅದರಿಂದಾಗಿ ದೋಣಿ ಓಡಿಸೋಳು. ಹಾಗೆ ದ್ವೀಪದಲ್ಲಿ ಹೋಗುವಾಗ ಪರಾಶರರು ಬರ್ತಾರೆ. ಪರಾಶರರ ಮತ್ತು ಯಾವ ಮತ್ಸ್ಯಗಂಧ ಸತ್ಯವತಿಯ ಜೊತೆ ಅವರಿಬ್ಬರ ಮೇಲನ ಆದದ್ದರಿಂದಾಗಿ ಅವರಲ್ಲಿ ಸಾಕ್ಷಾತ್ ಭಗವಂತ ವೇದವ್ಯಾಸ ದೇವರು ಅವತಾರವನ್ನು ಮಾಡ್ತಾರೆ. ಆಗ ಹೇಳ್ತಾರೆ, ನೀನು ನಿಮಿತ್ತ ಮಾತ್ರ, ನೀನು ಯಾವುದಕ್ಕೂ ಕೂಡ ಕಾರಣ ಅಲ್ಲ. ನನ್ನ ಅವತಾರಕ್ಕೆ ಒಂದು ಕಾರಣ ನಿಮಿತ್ತ ಬೇಕಾಯ್ತು, ಆ ಉದ್ದೇಶವನ್ನ ನಿಮ್ಮನ್ನ ಉಪಯೋಗಿಸಿದ್ದೇನೆ ಅಷ್ಟೇ ಎಂಬುದಾಗಿ ಹೇಳ್ತಾರೆ. ಅಷ್ಟೇ ಇಲ್ಲದೇನೆ ನಿನಗೆ ಕನ್ಯಾತ್ವ ಎಂಬುದು ಇರಲಿ ಎಂಬುದಾಗಿ ಕೂಡ ವರವನ್ನು ಕೂಡ ಕೊಟ್ಟೋಗಿರ್ತಾರೆ. ಹಾಗಾದ್ದರಿಂದಾಗಿ ಇಲ್ಲಿ ಪರಾಶರರಿಂದಾಗಿ ಸಂತಾನವನ್ನ ಪಡೆದಿದ್ರು ಕೂಡ ಮುಂದೆ ಅವಳಿಗೆ ಕನ್ಯಾತ್ವ ಎಂಬುದು ಹೋಗಿರೋದಿಲ್ಲ. ಅವಳು ಕನ್ಯಾಳಾಗೆ ಇರ್ತಾಳೆ ಅವಳು. ಹೀಗೆ ವರವನ್ನು ಕೂಡ
ಕೊಟ್ಟಿರ್ತಾರೆ. ವಿಶೇಷವಾಗಿ ಪರಾಶರರ ಅನುಗ್ರಹಕ್ಕೂ ಕೂಡ ಪಾತ್ರರಾದವಳು. ಮುಂದೆ ಆ ಶಂತನು ಅಂತ ಏನು ಅವನು ಬ್ರಹ್ಮದೇವರ ಮೇಲೆ ನೀರನ್ನ ಹಾಕಿದ್ದರ ಪ್ರಭಾವವಾಗಿ ಭೂಮಿ ಮೇಲೆ ಹುಟ್ಟಿದ್ನೋ ಅವನ ಹೆಂಡತಿಯಾಗಿ ಆಗ್ತಾಳೆ. ಅವಳಲ್ಲಿ ವಿಚಿತ್ರ ವೀರ್ಯ, ಚಿತ್ರಾಂಗದ ಅಂತ ಇಬ್ಬರು ಮಕ್ಕಳು ಹೋಗ್ತಾರೆ. ಇವರಲ್ಲಿ ಹುಟ್ಟಿದವರೇ ಪಾಂಡು, ಧೃತರಾಷ್ಟ್ರ, ವಿದೂರ ಅಂತ ಹೇಳಿ ಮಕ್ಕಳೆಲ್ಲರೂ ಕೂಡ ಮಕ್ಕಳು ಹುಡ್ತಾರೆ. ಅದೆಲ್ಲ ಅಂಬಾಲಿಕಾಂಬಿಕಾ ಕಥೆ ಎಲ್ಲ ವಿಸ್ತಾರವಾಗಿ ನಾವು ಕೇಳಿದ್ದೇವೆ. ಹೀಗೆ ವೈಬ್ರಾಜ ನಾಮದೇ ಲೋಕ ದಿವಿ ಸಂತಿ ಸುದರ್ಶನ ಯತ್ರ ಬರ್ಹಿಷದೋ ನಾಮ ಪಿತರೋ ದಿವಿ ವಿಶ್ರುತಾ ನಾಗಾ ಸರ್ಪ ಸುಪರ್ಣಾಶ್ಚ ಭಾವಯಂತಿ ಅಮೌತಿತಃ ಏತೇ ಪುತ್ರ ಮಹಾತ್ಮಾನ ಪುನಸ್ತಸ್ಯ ಪ್ರಜಾಪತೆ. ಹೀಗೆ ಈ ಇಷ್ಟು ಎಲ್ಲವೂ ಕೂಡ ಯಾವ ಅಗ್ನಿಶ್ವಾತರ ಪಿತೃಗಣಗಳಲ್ಲಿ ಎರಡನೆಯದು ಅಗ್ನಿಶ್ವಾತರ ವಿಷಯಗಳನ್ನೆಲ್ಲವನ್ನು ತಿಳಿಸಿ ಮೂರನೆಯದು ವಿಭ್ರಾಜ ಅಂತ ಹೇಳಿ ಆ ಮೂರನೆಯ ಪಿತೃದೇವತೆಗಳು. ಈ ಪಿತೃದೇವತೆಗಳು ಇವರು ಯಾರು ಅಂತಂದ್ರೆ ಇವರು ವೈಭ್ರಾಜರು ಅಂತ ಲೋಕದಲ್ಲಿ ಇರ್ತಾರೆ. ಪುಲಸ್ತ್ಯ ಋಷಿಗಳು, ಪುಲಸ್ತ್ಯ ಪ್ರಜಾಪತಿಗಳ ಮಕ್ಕಳು ಇವರು ಎಂಬುದಾಗಿ ತಿಳಿಸಿ ವಿಶೇಷವಾಗಿ ಆ ಭಗವಂತನನ್ನ ಬಡಿಸಿ ಸುದರ್ಶನ ಹೆಸರಿನಿಂದನೇ ಪ್ರಸಿದ್ಧರಾದವರು. ಇವರ ವಿಶೇಷತೆ ಏನು ಅಂತಂದ್ರೆ ಇವರನ್ನ ಯಕ್ಷರು, ಗಂಧರ್ವರು, ರಾಕ್ಷಸರು, ನಾಗಗಳು, ಸರ್ಪಗಳು, ಗರುಡ ಇವರೆಲ್ಲರೂ ಕೂಡ ವಿಶೇಷವಾಗಿ ಈ ಪಿತೃದೇವತೆಗಳನ್ನ ಸ್ತೋತ್ರವನ್ನು ಮಾಡ್ತಾರಂತ, ಪೂಜೆಯನ್ನು ಮಾಡ್ತಾರಂತ. ಅಂತಹ ವಿಶಿಷ್ಟರಾದವರು ಯಾವ ಬರ್ಹಿಷ್ಯದರು ಅಂತ ಹೇಳಿ ಇವೆಲ್ಲ ಹೆಸರುಗಳು ಶ್ರಾದ್ದದಲ್ಲಿ ಬರುವಂತ ಹೆಸರುಗಳೇ. ಬರ್ಹಿಷಿದರು ಎಂಬುದಾಗಿ ಇವರಿಗೆ ಕರೀತಾರೆ. ಇವರ ಮಗಳೇನೆ ಪೀವರಿ ಅಂತ ಹೇಳಿ ಮಾನಸಕನ್ಯಾ. ಇವರ ಎಲ್ಲರಿಗೂ ಕೂಡ ಒಬ್ರು ಮಾನಸಕನ್ಯಾವನ್ನು ಹೇಳ್ಕೊಂಡ್ ಬಂದಿದ್ದಾರೆ. ಹಾಗೇನೆ ಇವಳ ಮಾನಸಕನ್ಯಾ ಯಾರು ಅಂತಂದ್ರೆ ಪೀವರಿ ಅಂತ ಹೇಳಿ ಅವಳ ಹೆಸರು. ಇವಳು ವಿಶೇಷವಾಗಿ ತಾನು ತಪಸ್ಸನ್ನು ಮಾಡಿದ್ದರ ಪ್ರಭಾವವಾಗಿ ಸಾಕ್ಷಾತ್ ಆಗಿ ಯಾವ ಶುಕಾಚಾರ್ಯರು ಇವರನ್ನ ಮದುವೆಯನ್ನು ಆಗ್ತಾಳೆ. ಇವಳು ಮುಂದೆ ಪೂರ್ವದಲ್ಲಿ ಆ ಪೀವರತ ಅತ್ಯಂತ ಯೋಗ್ಯಳಾದವಳು, ಅತ್ಯಂತ ಸ್ವರೂಪಳಾದವಳು. ವೇದವ್ಯಾಸ ದೇವರ ಅಂಶದಿಂದಾಗಿ ಶುಕಾಚಾರ್ಯರು ಇಲ್ಲಿ ಅವತಾರವನ್ನು ಮಾಡ್ತಾಳೆ ಎಂಬುದಾಗಿ ತಿಳಿಸಿಕೊಟ್ರು. ಶುಕಾಚಾರ್ಯರ ಅವತಾರವನ್ನು ಮಾಡುವುದು ಸದಸ್ಯಾಂ ಪಿತೃಕನ್ಯಾಂ ಪೀವರ್ಯಾಂ ಜನಯಿಷ್ಯತಿ ಕನ್ಯಾಂ ಪುತ್ರಾಂ ಚತುರ ಯೋಗಾಚಾರ್ಯನ್ ಮಹಾಬಲಾನ್. ಅವರು ಆ ಘೃತಾಚಿ ಎಂಬುವಳಲ್ಲಿ ಶುಕಾಚಾರ್ಯರು ರುದ್ರಾಂಶ ಸಂಭೂತರಾದಂತಹ ವೈರಾಗ್ಯ ಶಿಖಾಮಣಿಗಳಾದಂತಹ ಶುಕಾಚಾರ್ಯರ ಅವತಾರವನ್ನು ಮಾಡ್ತಾರೆ. ಆ ಶುಕಾಚಾರ್ಯರು ಮತ್ತು ಪೀವರಿಯಲ್ಲಿಯೇನೆ ಕೃಷ್ಣ, ಗೌರ, ಪ್ರಭು, ಶಂಭು, ಕೃತ್ವಿ ಅಂತ ಹೇಳಿ 5 ಜನ ಮಕ್ಕಳಾಗ್ತಾರೆ. ಅದ್ರಲ್ಲಿ 4 ಜನ ಪುರುಷರು, ಕೃತ್ವಿ ಎಂಬುವಳು ಒಬ್ಬ ಹೆಣ್ಣು ಮಗಳಾಗ್ತಾಳೆ. ನೋಡಿ, ಶುಕಾಚಾರ್ಯರು ಬ್ರಹ್ಮಚಾರಿಗಳೆಂಬುದನ್ನು ಸರ್ವದಾ ತಿಳಿಬಾರದು. ಅದಕ್ಕೆ ಅವರಿಗೆ ಹೆಂಡತಿ ಮತ್ತು 5 ಜನ ಮಕ್ಕಳ ಹೆಸರನ್ನು ಕೂಡ ತಿಳಿಸ್ತಾರೆ. ಇಲ್ಲದೆ ಇದ್ರೆ ಯಂಪ್ರೌರಜಂತ ಮನುಪೇತ ಅಂತ ಏನು ನಾವು ಭಾಗವತದಲ್ಲಿ ಕೇಳ್ತೀವಿ, ಅಲ್ಲಿ ಅವರು ಸನ್ಯಾಸವನ್ನು ಸ್ವೀಕರಿಸಿದ್ರು ಅಂದ್ರೆ ನೇರವಾಗಿ ಸನ್ಯಾಸವನ್ನು ಸ್ವೀಕರಿಸಿದ್ರು ಅಂತ ಅರ್ಥ ಅಲ್ಲ. ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ನಂತರದಲ್ಲಿ ಇವರು ಸನ್ಯಾಸವನ್ನು ಸ್ವೀಕರಿಸಿದರು ಎಂಬುದಾಗಿ ಅದಕ್ಕೆ ಹೇಳ್ತಾರೆ. ಬ್ರಹ್ಮದತ್ತನೇ ಮಹಿಷೀಂ ತೃಣೋಸಿ. ಆದ್ರಿಂದ ನಂತರದಲ್ಲಿ ವಿಶೇಷವಾಗಿ ಸಾಧನೆಯನ್ನು ಮಾಡಿಕೊಂಡು ಸನ್ಯಾಸವನ್ನು ಸ್ವೀಕರಿಸಿದರು ಎಂಬುದಾಗಿಯೇ ತಿಳಿಬೇಕೇ ಹೊರತು ನೇರವಾಗಿ ಅವರು ಬ್ರಹ್ಮಚರ್ಯಾದಿಗಳನ್ನ ಮತ್ತು ಗೃಹಸ್ಥಾಶ್ರಮವನ್ನು ಬಿಟ್ಟು ಹೋಗಿದ್ದಾರೆ ಎಂಬುದಾಗಿ ಸರ್ವತಾ ತಿಳಿಬಾರದು. ಹೀಗೆ ತಿಳಿಸಿ ಹೀಗೆ 5 ಜನ ಮಕ್ಕಳು, ಅದರಲ್ಲಿ ಕೃತ್ವಿ ಎಂಬುವಂತಹ ಏನ್ ಮಕ್ಕಳಿದ್ದಾಳೋ ಅವಳನ್ನ ಅಣುಹ ಎಂಬುವಂತವರಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾ ಅವಳಲ್ಲಿ ಹುಟ್ಟಿದವರೇ ಬ್ರಹ್ಮದತ್ತ ಅಂತ ಹೇಳಿ ಅತ್ಯಂತ ಯೋಗ್ಯನಾದಂತಹ ಮಗ ಹುಡ್ತಾನೆ. ಅತ್ಯಂತ ಯೋಗ್ಯನಾದ ವಿಶಿಷ್ಟವಾದಂತಹ ಸಾಮರ್ಥ್ಯಯುಕ್ತನಾದನು, ಧರ್ಮಿಷ್ಠನಾದವನು, ಮಹಾಯೋಗಿಯಾದವನು. ಇವನು ವಿಶೇಷವಾಗಿ ಶುಕಾಚಾರ್ಯರಿಂದಾಗಿ ಎಲ್ಲ ವಿಷಯ ಜ್ಞಾನವನ್ನು ಕೂಡ ಪಡೆದಂತಹ ಮಹಾನುಭಾವ ಎಂಬುದಾಗಿ ತಿಳಿಸಿಕೊಟ್ರು. ಅಮೂರ್ತಿಮಂತ ಪಿತರೋ ಧರ್ಮಮೂರ್ತಿ ಧರಾಮುನೆ ಕಥಾ ಯತ್ರೇಯ ಮುತ್ಪನ್ನ ವೃಷ್ಟ್ಯಂದಕ ಕುಲಾನ್ವಯ. ಇವರು ಆ ರೂಪ ಇಲ್ಲದೆ ಇದ್ದರೂ ಕೂಡ ಧರ್ಮವೇ ಇವರಿಗೆ ರೂಪವಾಗಿ ಇತ್ತಂತೆ. ಅಂತಹ ವಿಶಿಷ್ಟರಾದವರು ಯಾವ ಅಮೂರ್ತ ದೇವತೆಗಳು, ಪಿತೃಗಣಗಳು. ಆ ವೃಷ್ಣಿ ಅಂಧಕ ಎಂಬ ಕುಲಕ್ಕೆ ಸಂಬಂಧವನ್ನು ಹೊಂದಿದಂತಹವರು. ಮುಂದೆ ಆ ವಿಷಯ ಅನೇಕ ಮೂರ್ತ ಗಣದಲ್ಲಿ ಬರುವಂತಹ ವೃತ್ತಾಂತಗಳನ್ನು ಕೂಡ ಮುಂದೆ ತಿಳಿಸ್ತೇವೆ ಎಂಬುದಾಗಿ ಪ್ರಾರಂಭವನ್ನು ಮಾಡಿದರು. ಸುಕಾಲ ನಾಮಪಿತರೋ ವಸಿಷ್ಠಸ್ಯ ಪ್ರಜಾಪತೆ ನಿರತಾ ದಿವಿಲೋಕೇಶು ಜ್ಯೋತಿರ್ಭಾಸಿಷು ಬಾಸುರಾಹ ಸರ್ವಕಾಮ ಸಮೃದ್ಧೇಶು ದ್ವಿಜಾಸ್ತಾನ್ ಭಾವಯಂತ್ಯುತ. ಹೀಗೆ ಆ ಪಿತೃದೇವತೆಗಳನ್ನ ಹೀಗೆ ಪೂಜೆಯನ್ನು ಮಾಡ್ತಾರೆ, ದೇವತೆಗಳು ಸಹಿತ ಪೂಜೆಯನ್ನು ಮಾಡ್ತಾರೆ ಎಂಬುದಾಗಿ ನಾವು ಏನ್ ಕೇಳಿದ್ವಲ್ಲ, ಹೀಗೆ ಅವರ ವೃತ್ತಾಂತಗಳೆಲ್ಲವನ್ನು ಕೂಡ ತಿಳಿಸಿಕೊಟ್ರು. ಮುಂದೆ ಇನ್ನು 4 ಜನ ಮನುಷ್ಯರು ಪೂಜೆ ಮಾಡುವಂತವ್ರು. ಇವರು 3 ಜನರನ್ನ 3 ಅಗ್ನಿಶ್ವಾತರು, ಬರಿಷಿದರು, ವಿಭ್ರಾಜರನ್ನ ದೇವತೆಗಳು ಪೂಜೆಯನ್ನು ಮಾಡ್ತಾರೆ. ಇನ್ನು ಮುಂದೆ ಬರುವಂತಹ 4 ಜನ ಏನಿದ್ದಾರೋ ಇವರನ್ನ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಹೀಗೆ ಕ್ರಮವಾಗಿ ಪೂಜೆಯನ್ನು ಮಾಡ್ಕೊಂಡ್ ಬರ್ತಾರೆ ಎಂಬುದಾಗಿ ಅದನ್ನ ತಿಳಿಸಿಕೊಟ್ರು. ಅದರಲ್ಲಿ ಮೊದಲೇ ಆದವರು ಸುಕಾಲ ಅಂತ ಹೇಳಿ. ಈ ಸುಕಾಲರನ್ನ ಬ್ರಾಹ್ಮಣರು ಪೂಜೆಯನ್ನು ಮಾಡ್ತಾರೆ. ಪಿತೃದೇವತೆಗಳನ್ನ
ವಿಶಿಷ್ಟವಾದಂತಹ ಧರ್ಮಮೂರ್ತ ಜ್ಞಾನವುಳ್ಳವರು, ದೇಹವುಳ್ಳವರು, ವಿಶಿಷ್ಟರಾದವರು, ವಿಶೇಷವಾಗಿ ಬ್ರಾಹ್ಮಣರು ಇವರನ್ನು ಪೂಜೆಯನ್ನು ಮಾಡ್ತಾರೆ. ಯಾರಿಂದ ಹುಟ್ಟಿದವರು ಇವರು ಅಂತಂದ್ರೆ ವಸಿಷ್ಠರಿಂದಾಗಿ ಹುಟ್ಟಿದಂತಹ ಮಹಾನುಭಾವರು ಇವರು. ಮಾರೀಚಲೋಕ ಅಂತ ಹೇಳಿ ಮಾರೀಚಲೋಕದಲ್ಲಿ ಇವರು ವಾಸವಾಗಿರ್ತಾರೆ. ಏನು ಜನೋಲೋಕ, ತಪೋಲೋಕ ಇಲ್ಲೇನೆ ಅದರಲ್ಲಿ ವಿಭಾಗಗಳು. ಮಾರೀಚಲೋಕ, ಅನೇಕ ವೈಭ್ರಾಜಲೋಕ, ಈ ರೀತಿಯಾಗಿ ಅಲ್ಲೇನೆ ವಿಭಾಗಗಳನ್ನ ತಿಳಿಸಿದ್ದಾರೆ. ಎಲ್ಲ ವಿಶಿಷ್ಟವಾದ ಏನು ಮಾರೀಚಲೋಕನ ಮರೀಚಿಗಳ ಸಂಬಂಧಗಳು ಅಂತ ಅಲ್ಲ, ಮರೀಚ ಋಷಿಗಳಿಗೆ ಸಂಬಂಧಪಟ್ಟಿದ್ದು ಅಲ್ಲ, ಇವರು ವಸಿಷ್ಠರಿಗೆ ಸಂಬಂಧಪಟ್ಟವರು. ಮತ್ತೆ ಮಾರೀಚ ಅಂತ ಹೆಸರು ಯಾಕೆ ಅಂತಂದ್ರೆ ಕಿರಣಗಳ ಸಮೂಹದಿಂದ ಕೂಡಿರ್ತವೆ. ಮರೀಚಿ ಅಂತಂದ್ರೆ ಕಿರಣಗಳು ಅಂತೇಳಿ, ಆ ಕಿರಣಗಳ ಲೋಕದಲ್ಲಿ ಇವರು ಇರ್ತಾರೆ. ಆದ್ರಿಂದಾಗಿ ಇವರಿಗೆ ಮಾರೀಚರು ಎಂಬುದಾಗಿ ಇವರಿಗೆ ಕರೀತಾರೆ. ಆಯ್ತು. ಇವರ ಮಾನಸಿ ಕನ್ಯಾ ಯಾರು ಅಂತಂದ್ರೆ ಗೌಹು ಎಂಬೋಳು. ಗೌ ಎಂಬೋಳು ತೇಷಾಂ ವೈ ಮಾನಸಿ ಕನ್ಯಾ ಗೌರ್ನಾಮ ದಿವಿ ವಿಶ್ರುತ ತಯೇ ವಂಶಯಾದತ್ತ ಶುಕಸ್ಯ ಮಹಿಷಿ ಪ್ರಿಯ. ಹೀಗೆ ತಿಳಿಸಿದ್ರು. ಇನ್ನೊಬ್ಳು ಏಕಶೃಂಗ ಅಂತ ಹೇಳಿ ಶುಕಾಚಾರ್ಯರ ಇನ್ನೊಬ್ಬಳ ಹೆಂಡತಿ ಏಕಶೃಂಗ ಅಂತ ಹೇಳಿ. ಅವಳು ಅತ್ಯಂತ ಸಾಧ್ಯಾನಾಂ ಕೀರ್ತಿವರ್ಧನಿ. ಅವಳು ಯಾರು ಅಂತಂದ್ರೆ ಸಾಧ್ಯರಿಗೇನೆ ಕೀರ್ತಿಯನ್ನು ತಂದುಕೊಂಡವಳು ಅಂತವಳು. ಯಾರು ಸಾಧ್ಯರು ಅಂದ್ರೆ ಯಾರು ಅಂದ್ರೆ ನಾವು ಪುರುಷ ಸೂಕ್ತದಲ್ಲಿ ಕೇಳ್ತೀವಿ. ಯಜ್ಞೇನ ಯಜ್ಞಮಯಜಂತ ದೇವಾಸ್ಥಾನಿ ಧರಮಾಣಿ ಪ್ರಥಮಾನ್ಯಾಸನ್ ದೇಹನಾಗಮ ಯಮಾನಸದಂತ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾಹ. ಸಾಧ್ಯರೆಂಬುವಂತ ದೇವತೆಗಳಿದ್ದಾರೆ ಸಂತಿ ಎಂಬುದಾಗಿ ಏನು ಕೇಳ್ತೀವಲ್ಲ, ಅವರಿಗೇನೆ ಕೀರ್ತಿಯನ್ನ ತಂದುಕೊಟ್ಟವರು ಇವರು ಎಂಬುದಾಗಿ ತಿಳಿಸಿಕೊಟ್ರು. ಹೀಗೆ ಏನು ಸುಕಾಲ ಅಂತ ಏನು ಪಿತೃಗಳಿದ್ದಾರೋ ಅವರ ಮಗಳೇ ಗೌಹು ಎಂಬುವಳು. ಇವಳನ್ನ ಏಕಶೃಂಗ ಅಂದೇವಿ ಕೂಡ ಮತ್ತೊಂದು, ಅವಳಿಗೆ ಗೌ ಎಂಬುವಳಿಗೇನೆ ಏಕಶೃಂಗ ಅಂತ ಮತ್ತೊಂದು ಹೆಸರು. ಇವಳನ್ನ ಶುಕಾಚಾರ್ಯರು ಮದುವೆಯನ್ನು ಆಗ್ತಾರೆ ಎಂಬುದಾಗಿ ತಿಳಿಸಿಕೊಟ್ರು. ಅತ್ಯಂತ ಯೋಗ್ಯಳಾದವಳು. ಆ ಸಾಧ್ಯಗಳ ಎಲ್ಲರೂ ಕೂಡ ವಿಶೇಷವಾಗಿ ಇವರನ್ನ ಎಲ್ಲೋ ಸಂಪೂರ್ಣವಾಗಿ ದಶ ದಿಕ್ಕುಗಳಲ್ಲಿಯೂ ಕೂಡ ವಿಸ್ತಾರವಾಗಿರುವಂತಹ ಅವರು ಯಾವ ಸಾಧ್ಯರು ಅವರೆಲ್ಲರೂ ಕೂಡ ಇವರನ್ನು ವಿಶೇಷವಾಗಿ ಪೂಜೆಯನ್ನು ಮಾಡಿದ್ದಾರೆ ಎಂಬುದಾಗಿ ಪಿತೃಗಳು ವಿಶೇಷವಾಗಿ ಇವರನ್ನ ಯಾರು ಭಕ್ತಿಪೂರ್ವಕವಾಗಿ ಮಾಡ್ತಾರೋ ಸಕಲ ಸಂಪತ್ತನ್ನು ಕೂಡ ಕೊಟ್ಟು ಕರುಣಿಸುವಂತ ವಿಶಿಷ್ಟರಾದವರು ಎಂಬುದಾಗಿ ತಿಳಿಸಿಕೊಟ್ರು. ಮರೀಚಿ ಗರ್ಭಾಂತಾನ್ ಲೋಕ ಸಮಾಶ್ರಿತ್ಯ ವ್ಯವಸ್ಥಿತ ಏತ್ವಂಗಿರಸ ಪುತ್ರ ಸಾಧ್ಯ ಸಂವರ್ಧಿತ ಪುರಾಹ ತಾನ್ ಕ್ಷತ್ರಿಯ ಗಣಾತಾತ ಭಾವ ಎಂದಿವಲಾರ್ತಿನಃ. ಸರಿ, ಇನ್ನು ಮುಂದೆ ಇನ್ನೊಬ್ಬರು ಆಂಗೀರಸರು ಅಂತ ಹೇಳಿ, ಆಂಗೀರಸ ಪಿತೃಗಳು ಅಂತ ಹೇಳಿ. ಇವರು ಅಂಗಿರ ಎಂಬಂತ ಮುನಿಗಳು. ಈಗ ಅಂಗಿರಸ ಗೋತ್ರ ಅಂತ ನಾವೇನ್ ಕೇಳ್ತೀವಲ್ಲ, ಅಂಗಿರಾ ಮುನಿಗಳಿಂದಾಗಿ ಬಂದಿದ್ದದು. ಅಂಗಿರಾ ಮುನಿಗಳ ಮಕ್ಕಳವರು. ಇವರು ಸೂರ್ಯನ ಕಿರಣಗಳಿಂದ ಪ್ರಕಾಶಿತವಾದಂತಹ ಸ್ಥಳದಲ್ಲಿ ಇವರು ಇರ್ತಾರೆ, ಆ ಲೋಕಗಳಲ್ಲಿ ಇವರು ಇರ್ತಾರೆ ಎಂಬುದಾಗಿ ತಿಳಿಸಿ, ಪುತ್ರಾದಿ ಫಲ ಅಪೇಕ್ಷೆ ಪಡೆಯುವಂತಹ ವಿಶೇಷವಾಗಿ ಕ್ಷತ್ರಿಯರು ಎಲ್ಲರಿಗೂ ಕೂಡ ಒಂದೊಂದು ಕ್ರಮವನ್ನು ಹೇಳ್ಕೊಂಡ್ ಬಂದಿದ್ದಾರೆ. ಅದರಲ್ಲಿ ಯಾವ ಕ್ಷತ್ರಿಯರು ಸಂತಾನವನ್ನ, ಅವರ ವಂಶಾಭಿವೃದ್ಧಿ ಬಹಳವನ್ನು ಅಪೇಕ್ಷೆ ಪಡ್ತಾರೆ. ಆ ಸಂತಾನದ ವಂಶಾಭಿವೃದ್ಧಿಗೋಸ್ಕರವಾಗಿ ಯಾವ ಆಂಗೀರಸರನ್ನ ಸ್ತೋತ್ರವನ್ನು ಮಾಡಿ, ಅದಕ್ಕೋಸ್ಕರ ಕ್ಷತ್ರಿಯರು ಅವರನ್ನ ಸ್ತೋತ್ರವನ್ನು ಮಾಡ್ತಾರೆ. ಆ ಫಲಾಪೇಕ್ಷೆಯಿಂದ, ಯಾವ ಸಂತಾನದ ಫಲಾಪೇಕ್ಷೆಯಿಂದಾಗಿ ಆಂಗಿರಸರನ್ನ ಈ ಕ್ಷತ್ರಿಯರು ಪೂಜೆಯನ್ನು ಮಾಡ್ತಾರೆ ಎಂಬುದಾಗಿ ತಿಳಿಸು. ಇವರ ಮಾನಸಿ ಪುತ್ರಿ ಯಾರು ಅಂತಂದ್ರೆ, ಆಂಗಿರಸರ ಮಾನಸಿ ಪುತ್ರಿ ಯಶೋಧ ಅಂತ ಹೇಳಿ ಅವಳ ಹೆಸರು. ವೃದ್ಧಶರ್ಮ ಅಂತ ಹೇಳಿ, ಆ ವೃದ್ಧಶರ್ಮನ ಮಗನಾದಂತಹ ವಿಶ್ವಮಹತ್ ಅಂತ ಹೇಳಿ ಅವರಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಇವರಲ್ಲಿ ಹುಟ್ಟಿದವನೇ ದಿಲೀಪ ಅಂತ ಹೇಳಿ. ಆ ದಿಲೀಪನಿಗೇನೆ ವಿಶ್ವಮಹತ್ ಯಾರು ಇವನು ಅಂದ್ರೆ ಸಗರನ ಮಗ. ಸಗರ ಮಹಾರಾಜನ ಹೆಸರು ಏನು ಕೇಳ್ತೀವಲ್ಲ, ಆ ಸಗರನ ಪುತ್ರ ಅಂಶುಮಾನ್ ಅಂತ ಹೇಳಿ. ಅಂಶುಮಾನಿಗೇನೆ ವಿಶ್ವಮಹತ್ ಎಂಬುದಾಗಿ ಮತ್ತೊಂದು ಹೆಸರು ಎಂಬುದಾಗಿ ತಿಳಿಸಿದ್ರು. ವಿಶೇಷವಾಗಿ ಅಶ್ವಮೇಧ ಯಾಗವನ್ನ ಮಾಡಿದಂತ ಮಹಾ ವ್ಯಕ್ತಿ ಎಂಬುದಾಗಿಯೂ ಕೂಡ ತಿಳಿಸಿದ್ರು. ಹೀಗೆ ಏಕಾಗ್ರ ವಿಶಿಷ್ಟವಾದಂತಹ ಆ ಶಾಂಡಲ್ಯ ಗೋತ್ರದಲ್ಲಿ ಹುಟ್ಟಿದಂತಹ ಈ ಅಗ್ನಿದೇವ ಅವನ ವೃತ್ತಾಂತವನ್ನ ತಿಳಿಸಿಕೊಟ್ರು. ಅವರನ್ನ ವಂಶವನ್ನ ವೃತ್ತಾಂತವನ್ನು ಕೇಳುವುದರಿಂದಾಗಿ ಸತ್ಸಂತಾನಾದಿಗಳಾಗ್ತದೆ ಎಂಬುದಾಗಿ ತಿಳಿಸಿಕೊಟ್ರು. ಮುಂದೆ ಸುಸ್ವದ ನಾಮಪಿತರ ಕರ್ದಮಸ್ಯ ಪ್ರಜಾಪತೆ ಸಮುತ್ಪನ್ನಾಸ್ತು ಫಲಃ ಮಹಾತ್ಮಾನೋ ವಿದರ್ಶಭಾಹ. ಮುಂದೆ ಸುಸ್ವಧರು ಅಂತೇಳಿ ಮತ್ತೊಬ್ಬರು. ಈ ಯಾವ ಕರ್ದಮ ಪ್ರಜಾಪತಿಗಳಿಂದಾಗಿ ಹುಟ್ಟಿದವರು ಈ ಸುಸ್ವಧರು ಅಂತ ಹೇಳಿ. ಈ ಯಾವ ಸುಸ್ವಧರು ವಿಶೇಷವಾಗಿ ದ್ವಿಜಶ್ರೇಷ್ಠರು, ತಪಸ್ವಿಗಳು. ಆ ಯಾವ ಪುಲಹ ಅಂತ ಹೇಳಿ ಮಹರ್ಷಿಗಳು ಅವರಿಂದಾಗಿ ವಿಶೇಷವಾಗಿ ಹುಟ್ಟಿದಂಥವರು. ಈ ಸುಸ್ವಧರು ಅಂತ ಏನಿದ್ದಾರೆ ಇವರು ಗಗನಚಾರಿಗಳು. ಆಕಾಶದಲ್ಲಿ ಏನೇ ಸಂಚಾರವನ್ನ ಮಾಡ್ತಾ ಇರುವ ಒಂದು ವಿಶಿಷ್ಟವಾದ ಕಾಮೋಪ ಯಾವ ರೀತಿಯಾದಂತಹ ರೂಪವನ್ನು ಕೂಡ ಪಡೆದುಕೊಂಡು ದೇವಲೋಕದಲ್ಲಿ ವಾಸವನ್ನು ಮಾಡ್ತಾ ಇದ್ದವರು. ಇವರನ್ನ ವೈಶ್ಯರು ಪೂಜೆಯನ್ನು ಮಾಡ್ತಾರೆ. ಈ ಸುಸ್ವಧರನ್ನ ವೈಶ್ಯರು ಪೂಜೆಯನ್ನು ಮಾಡ್ತಾರೆ. ಇವರ ಮಾನಸಿ ಪುತ್ರಿ ಯಾರು ಅಂತಂದ್ರೆ, ಅವಳು ಮಾನಸಿ ಪುತ್ರಿ ವಿರಜ ಅಂತ ಹೇಳಿ ಅವಳ ಮಾನಸಿ ಪುತ್ರಿ, ಅವರ ಸುಸ್ವಧರ ಮಗಳು ಸುಸ್ವಧ. ಇವಳನ್ನ ನಹುಷ ಮದ್ವೆಯನ್ನು ಆಗ್ತಾರೆ.
ನಹುಷ ಚಕ್ರವರ್ತಿ ಏನಿದ್ದಾನೋ, ನಹುಷನ ಪ್ರಸಿದ್ಧವಾದಂತಹ ರಾಜನ ಹೆಸರು ನಹುಷ ಚಕ್ರವರ್ತಿ ಇವಳನ್ನ ಮದುವೆಯನ್ನು ಆಗ್ತಾರೆ. ಅವರಲ್ಲಿ ಯಯಾತಿ ಮೊದಲಾದವರು ಹುಡ್ತಾರೆ ಎಂಬುದಾಗಿ, ಇವರಿಗೆ ಅಷ್ಟಕ ಎಂಬುದಾಗಿ ಕರೀತಾರೆ ಎಂಬುದಾಗಿ ತಿಳಿಸಿದ್ರು. ತ್ರಯೇತೆ ಗಣ ಪ್ರೋಕ್ತ ಚತುರ್ಥಂತು ನಿಬೋಧಮೆ ಉತ್ಪನ್ನಾಯೇ ಸ್ವದಾಯಾಂತು ಸೋಮಪಾವೈ ಕವೇ ಸುತಾಹ ಹಿರಣ್ಯ ಗರ್ಭಸ್ಯ ಸುತಾಹ ಶೂದ್ರಾಸ್ತಾನ್ ಭಾವಯತ್ಯುತ ಅಂತ ಹೇಳಿ ಮುಂದೆ 7ನೇಯವರು ಸೋಮಪರು ಅಂತ ಹೇಳಿ ಇವರ ಹೆಸರು. ಇವರನ್ನ ಶೂದ್ರರು ಪೂಜೆಯನ್ನು ಮಾಡ್ತಾರೆ. ಇವರು ಯಾರಿಂದ ಹುಟ್ಟಿದ್ದಾರೆ ಅಂತಂದ್ರೆ, ಇವರು ಮಾನಸ ಲೋಕದಲ್ಲಿ ಏನೇ ಇರುವಂತವರು. ವಿಶೇಷವಾಗಿ ಇವರು ಯಾವ ಹಿರಣ್ಯಗರ್ಭಸ್ಯ ಸುತಾಹ ಹಿರಣ್ಯಗರ್ಭನ ಮಕ್ಕಳಾಗಿ ಹುಟ್ಟಿದ್ದಾರೆ ಎಂಬುದಾಗಿ ಅವರ ಬಗ್ಗೆ ತಿಳಿಸಿಕೊಟ್ರು. ಹೀಗೆ ಅವರ ಮಾನಸಿ ಪುತ್ರ ಯಾರು ಅಂತಂದ್ರೆ ನರ್ಮದಾ. ಈ ನರ್ಮದಾ ನದಿ ಅಂತ ನಾವು ಕೇಳ್ತೀವಲ್ಲ, ಆ ನದಿಯಾಗಿ ಹರಿತದು. ಆ ನರ್ಮದಾ ಇವಳು ಮಾನಸಿ ಪುತ್ರಿ ಎಂಬುದಾಗಿ ಅವಳ ಬಗ್ಗೆ ತಿಳಿಸಿಕೊಟ್ರು. ಇವಳನ್ನ ಆ ಪುರುಕುತ್ಸು ಅಂತ ಹೇಳಿ ಭಾಗವತದಲ್ಲಿ ಬರ್ತದೆ. ಆ ಪುರುಕುತ್ಸು ತಾನು ಇವನನ್ನ ಮದುವೆ ಆಗ್ತಾರೆ. ಇವರಲ್ಲಿ ಶ್ರೇಷ್ಠನಾದಂತ ತ್ರಸದಸ್ಯು ಎಂಬುವಂತಹ ಮಗ ಹುಡ್ತಾನೆ. ಮಹಾಪರಾಕ್ರಮಿ ಆದವನು ಇವನು, ತ್ರಸದಸ್ಯು ಅಂತ ಹೇಳಿ ಅವನು ಹುಡ್ತಾನೆ ಎಂಬುದಾಗಿ ತಿಳಿಸಿಕೊಟ್ರು. ಹೀಗೆ ಇವರನ್ನ ಶೂದ್ರರು ವಿಶೇಷವಾಗಿ ಪೂಜಾದಿಗಳನ್ನ ಮಾಡ್ತಾರೆ ಎಂಬುದಾಗಿ ಅವರ ಬಗ್ಗೆ ಎಲ್ಲವನ್ನು ಕೂಡ ತಿಳಿಸಿಕೊಟ್ರು. ಪಿತೃನಾಮ ಆದಿಸರ್ಗೇಣ ಸರ್ವೇಶಾಂ ದ್ವಿಜಸತ್ತಮ ತಸ್ಮಾದೇನಂ ಸ್ವಧರ್ಮೇಣ ಶ್ರಾದ್ದದೇವಂ ವದಂತಿ ವೈ. ಹೀಗೆ ಆ ಪಿತೃದೇವತೆಗಳ ವಿಶೇಷಗಳು 7 ಜನ ಏನಿದ್ದಾರೋ ಅವರ ಬಗ್ಗೆ ಎಲ್ಲವನ್ನೂ ಕೂಡ ತಿಳಿಸಿಕೊಟ್ರು. ಆಯ್ತು, ಇವ್ರಿಗೆಲ್ಲರಿಗೂ ಕೂಡ ಸುಕಾಲ, ಅಗ್ನಿಶ್ವಾತ, ಬರಿಷದ ಈ ಅಮೂರ್ತಿ ಗಣದಲ್ಲಿ 7 ಜನ ಏನಿದ್ದಾರೋ ಇವ್ರಿಗೆಲ್ಲ ಯಾರು ಒಡೆಯ ಅಂತಂದ್ರೆ ಯಮಃ ಪಿತೃಣಾಂ ಅಧಿಪತಿ. ಯಮನು ಈ ಪಿತೃದೇವತೆಗಳಿಗೆ ಒಡೆಯನಾಗಿದ್ದಾನೆ ಎಂಬುದಾಗಿ ತಿಳಿಸಿಕೊಟ್ರು. ಆದ್ದರಿಂದಾಗಿ ಶ್ರಾದ್ದದೇವ ಯಾರು ಅಂತಂದ್ರೆ ಯಮನೇ ಶ್ರಾದ್ದದೇವನಾಗಿದ್ದಾನೆ ಎಂಬುದಾಗಿ ಕೂಡ ತಸ್ಮಾದೇನೋ ಸ್ವಧರ್ಮೇಣ ಶ್ರಾದ್ದದೇವಂ ವದಂತ. ಆದ್ರಿಂದಾಗಿ ಅವನಿಗೆ ಶ್ರಾದ್ದದೇವ ಅಂದ್ರೆ ಯಾರು ಅಂತ ಬದಲಿಗೆ ಪ್ರಶ್ನೆಯನ್ನು ಕೇಳಿದ್ರು. ಯಮನೇ ಶ್ರಾದ್ದದೇವ. ಯಾಕಂದ್ರೆ ಪಿತೃನಾಂ ಅಧಿಪತಿ, ಪಿತೃದೇವತೆಗಳಿಗೆ ಇವನು ಅಧಿಪತಿ ಆಗಿರುವುದರಿಂದ ಎಂಬುದಾಗಿ ತಿಳಿಸಿ, ಸರ್ವೇಶಾಂ ರಾಜದಂಪಾತಂ ಅಥವಾ ರಜದಾನ್ವಿತಂ ದತ್ತಂ ಸ್ವದಾಂ ಪುರೋದಾಯ ಶ್ರಾದ್ದಂ ಪ್ರೀಣಾತಿ ವೈ ಪಿತೃ. ನೋಡಿ, ಶ್ರಾದ್ದದಲ್ಲಿ ಅದಕ್ಕೋಸ್ಕರವಾಗಿಯೇನೆ ಬೆಳ್ಳಿಯ ಪಾತ್ರೆಯನ್ನ ಉಪಯೋಗಿಸ್ತಾರೆ. ಯಾಕೆ ಅಂತಂದ್ರೆ ಯಮ ಸೋಮಾಯ ಪಿತೃಪದೇ ಸ್ವಧಾ ನಮಃ. ಏನು ಶ್ರಾದ್ದದಲ್ಲಿ ಎಲ್ಲ ನಾವು ಕೇಳೋ ಅಗ್ನಿ ಕವಿವಾನಾಯ ಸ್ವಧಾ ನಮಃ ಎಂಬುದಾಗಿ ಎಲ್ಲ ನಾವು ಶಬ್ದಗಳನ್ನೆಲ್ಲ ಕೇಳ್ತೀವಲ್ಲ. ಯಾಕೆ ಅಂದ್ರೆ ರುದ್ರದೇವರ ನೇತ್ರ ಕಣ್ಣಿನಿಂದಾಗಿ ನೀರಿನ ರೂಪದಲ್ಲಿ ಬಂದಿದ್ದು ಯಾವ ಬೆಳ್ಳಿಯಾಗಿ ಹೋಯ್ತು, ಭಗವಂತನ ಕಣ್ಣಿನ ನೀರಿನಾಗಿ ಬಂದಿದ್ದೆ ಬಂಗಾರವಾಗಿ ಹೋಯಿತು ಎಂಬುದಾಗಿ ನಾವು ಕೇಳ್ತೀವಿ. ಆದ್ರಿಂದಾಗಿ ಆ ಪಿತೃದೇವತೆಗಳಿಗೆ ರುದ್ರದೇವರು ವಿಶೇಷವಾಗಿ ಪ್ರಧಾನರಾಗಿ ಯಮದೇವರ ಪೂರ್ವದಲ್ಲಿ ಇರುವಂತಹ ದೇವತೆ ಆದದ್ರಿಂದಾಗಿ ಆ ಬೆಳ್ಳಿಯ ಪದಾರ್ಥಗಳನ್ನ ಉಪಯೋಗಿಸುವಂತಹ ಕ್ರಮ ಬಂದಿದೆ ಎಂಬುದಾಗಿ ಕೂಡ ತಿಳಿಸಿಕೊಟ್ರು. ಹೀಗೆ ಸೋಮಸ್ಯಾಪ್ಯಾಯಂ ಕೃತ್ವ ಅಗ್ನಿರ್ವೈವಸ್ವತಸ್ಯಜ ಉದಗಾಯನಮಪ್ಯಗ್ನೋ ಅಗ್ನ್ಯಭಾವೇಪ್ಸುವಾ ಪುನಃ ಪಿತೃನ್ ಪ್ರೀಣಾತಿ ಯೋ ಭಕ್ತ್ಯ ಪಿತರಃ ಪ್ರೀಣಯಂತಿ ತಂ ಹೆಚ್ಚಂತಿ ಪಿತರಃ ಪುಷ್ಟಿಂ ಪ್ರಜಾಶ್ಚ ವಿಪುಲಾಸ್ತತ. ಹೀಗೆ ಪೂರ್ವದಲ್ಲಿ ಕೇಳಿದ್ವಿ, ಸೋಮನ ಚಂದ್ರನ ಲೋಕದ ಮೇಲೆ ಇವರ ಲೋಕಗಳಿದೆ. ಏನು ಉಳಿದಂತ ಅವರೆಲ್ಲ ಲೋಕಗಳೇನಿದ್ದಾರೋ ಇಷ್ಟ ಲೋಕಗಳೆಲ್ಲ ಕೇಳಿದ್ವಿ. ಎಲ್ಲರ ಲೋಕ ಎಲ್ಲಿ ಬರುತ್ತದೆ, ನಮಗೆ ಸ್ವಲ್ಪ ತಿಳಿಯೋದಕ್ಕೆ ಎಲ್ಲಿ ಬರುತ್ತದೆ ಅಂತಂದ್ರೆ ಸೋಮ ಚಂದ್ರನ ಲೋಕ ಇದೆಯಲ್ಲ, ಆ ಚಂದ್ರಲೋಕನ ಮೇಲೆ ಈ ಲೋಕಗಳು 7 ಲೋಕಗಳಿಗೆ ಬರ್ತದೆ. ಆದ್ರಿಂದಾಗಿ ಆ ದ್ವಾರ ಚಂದ್ರನ ಮೂಲಕವಾಗಿಯೇ ಇವ್ರು ಬರಬೇಕು. ಆದ್ರಿಂದಾಗಿ ಈಗ ನಾವು ಹೋಗ್ಬೇಕಾದ್ರೆ ಒಂದು ಆಹಾರವನ್ನ ಹಿಂಗಿಡ್ತಾ ಎಲ್ಲ ಕಡೆ ಉದಿಸ್ತಾ ಹೋಗ್ತೀವಿ ಅಂತಂದ್ರೆ ಅಲ್ಲಿ ಮಧ್ಯದಲ್ಲಿ ಇದ್ದವ್ರಿಗೂ ಕೂಡ ಪದಾರ್ಥಗಳು ಸಿಗ್ತದೆ. ಪ್ರಧಾನವಾಗಿ ಕೊಡೋದು ಒಬ್ರಿಗೆ ಇರ್ಬೋದು, ಆದ್ರೆ ಮಧ್ಯದಲ್ಲಿರೋರ್ಗೂ ಕೂಡ ಅದು ಸಿಗುವಂತೆ ಚಂದ್ರನ ಮೂಲಕವಾಗಿಯೇ ನಾವು ಆಹಾರವನ್ನು ಸ್ವೀಕರಿಸುವುದು, ಕೊಡೋದು ಎಲ್ಲವೂ ಕೂಡ ನಡೀತಾ ಇರ್ತದೆ. ಅವರು ಹೋಗುವ ಮಾರ್ಗವೂ ಕೂಡ ಇದೇ ಮಾರ್ಗ ಚಂದ್ರನ ಲೋಕವೇ ಆದದ್ರಿಂದಾಗಿ ಚಂದ್ರನಿಗೂ ಕೂಡ ಪುಷ್ಟಿ ಶಕ್ತಿ ಎಂಬುದು ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರವಾಗಿ ಅವನ ಲೋಕದ ಮೇಲೆ ಬರುವ ಉದ್ದೇಶದಲ್ಲಿಯೂ ಕೂಡ ಚಂದ್ರನ ಧಾನ್ಯ ಅಕ್ಕಿಯಿಂದಾಗಿ ಅನ್ನದಿಂದಾಗಿಯೇ ಪಿಂಡ ಪ್ರದಾನಾದಿಗಳನ್ನ ಶ್ರಾದ್ದಾದಿಗಳನ್ನ ಮಾಡುವಂತಹ ಕ್ರಮವೂ ಕೂಡ ಬಂದಿದೆ ಎಂಬುದಾಗಿ ಕೂಡ ತಿಳಿಸಿ, ಅವನ ತೃಪ್ತಿಗೆ ಮಾರ್ಗವೇ ಇಲ್ಲದೆ ಇದ್ರೆ ಹೇಗೆ ಹೋಗುವುದು, ಅದಕ್ಕೋಸ್ಕರವಾಗಿ ಚಂದ್ರನ ತೃಪ್ತಿಗೋಸ್ಕರವಾಗಿ ಅವನಿಗೂ ಕೂಡ ಆಹುತಿಗಳನ್ನ ಶ್ರಾದ್ದದಲ್ಲಿ ಕೊಡುವಂತಹ ಕ್ರಮವೂ ಕೂಡ ನಾವು ಕೇಳ್ತೀವಿ. ಸೋಮಾಯ ಪಿತೃಮತೆ ಸ್ವಧಾ ನಮಃ ಅಗ್ನಿ ಕವಿವಾನಾಯ ಸ್ವಧಾ ನಮಃ. ಯಜುರ್ವೇದದಲ್ಲಿ ಈ ಮಂತ್ರಗಳನ್ನ ಹೇಳ್ತಾ ಅಗ್ನಿಯಲ್ಲೇನೆ ಆಹುತಿಗಳನ್ನ ಹಾಕುವಂತಹ ಕ್ರಮ. ಋಗ್ವೇದದಲ್ಲಿ ಆ ಪಿತೃದೇವತೆ ಎಲೆ ಹಾಕುವಂತಹದ್ದು, ಬ್ರಹ್ಮಚಾರಿಗಳು ವಿದುರ ವಿಧವಾದಿಗಳು ಇವರು ಆ ವಿಶ್ವ ದೇವತೆಗಳ ಎಲೆಯಲ್ಲಿ ಹಾಕುವಂತಹ ಕ್ರಮ ಇದ್ದರೆ, ಆ ಯಜುರ್ವೇದದಲ್ಲಿ ಅಗ್ನಿಯಲ್ಲೇನೆ ಆಹುತಿಗಳನ್ನ ಹಾಕುವಂತಹ ಕ್ರಮ ಇದೆ. 2 ಆಹುತಿಗಳನ್ನ. ಹೀಗೆ ಅಗ್ನಿಗೂ ಯಮದೇವರಿಗೂ ವಿಶೇಷವಾಗಿ 3 ಆಹುತಿಗಳನ್ನ ಅಲ್ಲಿ ಕೊಡುವಂತಹ ಕ್ರಮ. ಹೀಗೆ ಪಿತೃದೇವತೆಗಳಿಗೂ ಕೂಡ ಸಂತೋಷವನ್ನು ಪಡಿಸುವಂತಹ ವಿಶಿಷ್ಟವಾದಂತಹ ಕ್ರಿಯೆ.
ಅದಕ್ಕೆ ಆ ಏನು ಬೆಳ್ಳಿಗೇನೆ ದುರ್ವರ್ಣ, ಯಾವ ರುದ್ರದೇವರ ಕಣ್ಣೀರಿನ ಮೂಲಕವಾಗಿ ಬಂದಿದ್ರಿಂದಾಗಿ ಅದಕ್ಕೋಸ್ಕರವಾಗಿ ಅದಕ್ಕೆ ದುರ್ವಣ ಅಂತ ಹೇಳಿ ಕರೀತಾರೆ. ಹೀಗೆ ನಂತರದಲ್ಲಿ ಆ ಪಿತೃದೇವತೆಗಳಿಗೆ ಸಂತೃಪ್ತಿಗೋಸ್ಕರವಾಗಿ ಎಲ್ಲ ದೇವಕಾರ್ಯ ದಭಿಮುನೆ ಪಿತೃಕಾರ್ಯಂ ವಿಶಿಷ್ಯತೆ ದೇವತಾನಾಮಿ ಪಿತರಃ ಪೂರ್ವಮಾಪ್ಯಾಯನಂ ಸ್ಮೃತಂ ಶೀಘ್ರ ಪ್ರಸಾದ ಯಕ್ರೋಧ ಲೋಕಸ್ಯಾಪ್ಯಾಯನಂ ಪರಂ. ನೋಡಿ ಎಂತ ಮಾತು ಹೇಳ್ತಾರೆ, ದೇವಕಾರ್ಯಾದಪಿ ಮುನೆ ಪಿತೃಕಾರ್ಯಂ ವಿಶಿಷ್ಯತೆ. ಒಂದು ಪಕ್ಷ ದೇವ ಕಾರ್ಯವನ್ನ ನಾವು ಸಂಕೋಚವನ್ನು ಮಾಡಬಹುದು, ಆದ್ರೆ ಪಿತೃ ಕಾರ್ಯವನ್ನು ಮಾತ್ರ ಸಂಕೋಚ ಮಾಡುವ ಹಾಗೆ ಇಲ್ಲ. ಸಂಪೂರ್ಣವಾಗಿ ಚಾತೂ ಬಿಡದೇನೆ ಅಷ್ಟನ್ನು ಕೂಡ ಮಾಡಲೇಬೇಕು, ಏನಿದೆಯೋ ಅದನ್ನ ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾರೆ. ಮತ್ತು ಶೀಘ್ರವಾಗಿ ಫಲಪ್ರದರಾದವರು, ದೇವತೆಗಳಾದ್ರೂ ಕೂಡ ಸ್ವಲ್ಪ ಲೇಟಾಗಿ ಸ್ವಲ್ಪ ಸಮಯ ತೆಗೆದುಕೊಂಡು ಅವರು ಫಲವನ್ನು ಕೊಡ್ತಾರಂತ. ಆದ್ರೆ ಪಿತೃದೇವತೆಗಳು ಶೀಘ್ರವಾಗಿ ಫಲವನ್ನು ಕೊಡುವಂತವ್ರು. ಅದಕ್ಕೋಸ್ಕರವಾಗಿ ಪಿತೃದೇವತೆಗಳ ಪೂಜಾದಿಗಳನ್ನ ವಿಶೇಷವಾಗಿ ಮಾಡಬೇಕು. ಅವರು ಯಾವ ರೀತಿಯ ಕ್ರೋಧಾದಿಗಳು ಕೂಡ ಇವರಿಲ್ಲ. ದೇವತೆಗಳಲ್ಲಿ ಕ್ರೋಧಾದಿಗಳು ಕೂಡ ಇರ್ತದೆ, ಆದರೆ ಪಿತೃದೇವತೆಗಳು ಕ್ರೋಧವನ್ನು ಕೂಡ ಮಾಡುವುದಿಲ್ಲ, ಶೀಘ್ರವಾಗಿ ಫಲವನ್ನು ಕೂಡ ಕೊಡ್ತಾರೆ. ಏಕ ಫಲ ಶೀಘ್ರ ಪ್ರಸಾದ, ಶೀಘ್ರವಾಗಿ ಫಲ ಕೊಡುವವರು. ಅಷ್ಟೇ ಅಲ್ಲ, ಅಕ್ರೋಧ, ಸಿಟ್ಟಿರೋದಿಲ್ಲ, ಸಿಟ್ಟನ್ನು ಮಾಡುವುದಿಲ್ಲ, ಹಾಗೆ ಇರ್ತಾರೆ ಇವರು ಎಂಬುದಾಗಿ ತಿಳಿಸಿ ಲೋಕಸ್ಯ ಪ್ಯಾಯನಂ ಪರಂ, ಲೋಕಕ್ಕೇನೆ ಸಂತೋಷವನ್ನು ಪಡಿಸುವಂತವ್ರು. ಇಷ್ಟಾರ್ಥಗಳನ್ನು ಏನೇನು ಅಪೇಕ್ಷೆಗಳಿರ್ತವೆ, ಲೋಕ ಅಂದ್ರೆ ಜನರು ಅಂತ ಅರ್ಥ. ಆ ಜನರಿಗೆ ಅಪೇಕ್ಷಿತವಾದದ್ದು ಏನೇನಿರ್ತಾವೋ, ಲೌಕಿಕವಾದದ್ದು ಸಂತಾನಾದಿರ್ಬೋದು, ವಿವಾಹಾದಿಗಳಿರ್ಬೋದು, ಏನಾದ್ರೂ ಇರ್ಬೋದು, ಅವುಗಳನ್ನ ಕೊಟ್ಟು ಅನುಗ್ರಹವನ್ನು ಶೀಘ್ರವಾಗಿ ಕೊಟ್ಟು ಅನುಗ್ರಹ ಅಂತ ಮಾಡುವವರು ಪಿತೃದೇವತೆಗಳು. ಆದ್ರಿಂದಾಗಿ ಪಿತೃಭಕ್ತೋಸಿ ವಿಪ್ರಶ್ಯೆ ಮದ್ಭಕ್ತಶ್ಚ ವಿಶೇಷತ. ನೋಡಿ ಭಗವಂತ ಹೇಳುವಂತ ಮಾತು, ಯಾರು ಪಿತೃದೇವತೆಗಳನ್ನ ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾರೋ ಅವರು ನನ್ನ ಭಕ್ತರಾಗ್ತಾರೆ ಎಂಬುದಾಗಿ ಹೇಳ್ತಾರೆ. ಅದು ನಾವು ಗುರುಗಳ ಚರಿತ್ರೆಗಳಲ್ಲೂ ಕೂಡ ಕೇಳ್ತೀವಿ. ಯಾರು ಭಗವಂತನನ್ನ, ಅಂಬರೀಷ ಚಕ್ರವರ್ತಿ ಚರಿತ್ರೆಯಲ್ಲೂ ಕೂಡ ಕೇಳ್ತೀವಿ, ಭಗವದ್ ಭಕ್ತರನ್ನ ಯಾರು ಪೂಜೆಯನ್ನು ಮಾಡ್ತಾರೋ ಅವರು ನನ್ನ ಪೂಜೆಯನ್ನು ಮಾಡಿದಂತೆ ಆಗ್ತದೆ ಎಂಬುದಾಗಿ ನಾವು ಏನ್ ಚರಿತ್ರೆಗಳಲ್ಲೆಲ್ಲ ಕೇಳ್ತೀವಲ್ಲ, ಹಾಗೇನೆ ಪಿತೃಭಕ್ತೋಸಿ, ಯಾರು ಪಿತೃದೇವತೆಗಳನ್ನ ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾರೋ ಅವರು ನನ್ನ ಭಕ್ತರಾಗ್ತಾರೆ, ನನ್ನ ಪ್ರೀತಿಗೆ ಕಾರಣರಾಗ್ತಾರೆ, ನನ್ನ ಅನುಗ್ರಹ ಪೂರ್ಣವಾಗಿ ಆಗ್ತದೆ. ಪಿತೃದೇವತೆಗಳು ಕೊಡ್ತಾರೆ ಅಂತಾನೆ ಸ್ವತಂತ್ರವಾಗಿ ಯಾಕೆ ಈ ವಾಕ್ಯ ಹೇಳಿದ್ರು ನೋಡಿ, ಎಷ್ಟು ಸ್ವಾರಸ್ಯ. ಎಲ್ಲಿಯೂ ಕೂಡ ಸ್ವತಂತ್ರರಲ್ಲ ಅಂತ ಸೂಚನೆ ಮಾಡ್ತಾ ಇದ್ದಾರೆ. ಇಷ್ಟೇ ಹೇಳಿ ಮುಗಿಸ್ಬಿಟ್ಟಿದ್ರೆ ಅದೊಂದು ಪಿತೃದೇವತೆಗಳು ಮಹಾ ಸಮರ್ಥರು, ಅವರನ್ನೇ ಪೂಜೆಯನ್ನು ಮಾಡಿದ್ರೆ ಆಯ್ತು, ಭಗವಂತನ ಪೂಜೆ ಬೇಡ, ದೇವರ ಪೂಜೆಯನ್ನು ಮಾಡೇನೆ ಶ್ರಾದ್ದಾದಿಗಳನ್ನು ಮಾಡಬೇಕು, ಆ ದೇವರ ಅಧೀನರಾಗಿ ಇವರು ಇರ್ತಾರೆ ತಿಳಿಸುವುದಕ್ಕೋಸ್ಕರವಾಗಿ ನೋಡಿ, ಅವರನ್ನ ಪೂಜೆಯನ್ನು ಮಾಡಿದ್ರೆ ನನ್ನ ಪೂಜೆಯನ್ನು ಮಾಡಿದಾಗ್ತದೆ. ಯಾಕೆ ಅಂತರ್ಯಾಮಿಯಾಗಿ ಪ್ರದ್ಯುಮ್ನ ಸಂಕೀರ್ಣ ವಾಸುದೇವರೂಪಿ ಭಗವಂತನನ್ನ, ಜನಾರ್ದನನ್ನ ನನ್ನ ಪೂಜೆಯನ್ನು ಮಾಡಿದಂತೆ ಆಗ್ತದೆ. ಆಗ ನಾನು ವರವನ್ನು ಕೊಡ್ತೇನೆ ಎಂಬುದಾಗಿ ಅಲ್ಲಿ ಸೂಚನೆ. ಗುರುಗಳು ವರವನ್ನು ಕೊಡ್ತಾರೆ ಅಂದ್ರೆ ನೇರವಾಗಿ ಕೊಡೋದಿಲ್ಲ, ಭಗವಂತ ಕೊಟ್ಟಾಗ ಗುರುಗಳು ಅದನ್ನು ನಮಗೆ ಸಮರ್ಪಣೆಯನ್ನು ನಮಗೆ ಕೊಟ್ಟು ಅನುಗ್ರಹವನ್ನು ಮಾಡ್ತಾರೆ. ಹಾಗೇನೆ ಇಲ್ಲಿಯೂ ಕೂಡ ತಿಳಿಬೇಕು. ದಿವ್ಯಂ ಚಕ್ಷು ಸವಿಜ್ಞಾನಂ ಪ್ರದಿಶಾಮಿ ಚತೇನಗ. ಹೀಗೆ ಇಷ್ಟೆಲ್ಲ ವೃತ್ತಾಂತಗಳನ್ನ ಸನತ್ ಕುಮಾರರು ಮಾರ್ಕಂಡೇಯನಿಗೆ ತಿಳಿಸಿಕೊಟ್ರು. ನೀನು ವಿಶೇಷವಾಗಿ ಶ್ರಾದ್ದಾದಿಗಳೆಲ್ಲ ಭಕ್ತಿಪೂರ್ವಕವಾಗಿ ಮಾಡಿದ್ರಿಂದಾಗಿ ಪಿತೃಭಕ್ತನಾಗಿರುವಿ ಅಂತ ಹೇಳಿ ಅವರಿಗೆ ವರವನ್ನು ಕೂಡ ಕೊಟ್ಟು ಅನುಗ್ರಹವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಿನಗೆ ದಿವ್ಯಂ ಚಕ್ಷು, ವಿಶಿಷ್ಟವಾದಂತಹ ಜ್ಞಾನವನ್ನ, ಕಣ್ಣನ್ನು ಕೊಡ್ತೀನಿ, ಆ ಕಣ್ಣಿನಿಂದಾಗಿ ನೀನು ಆ ವಿಶಿಷ್ಟವಾದಂತಹ ಜ್ಞಾನವನ್ನು ಪಡೆದುಕೊಂಡು ಎಲ್ಲವನ್ನು ದರ್ಶನವನ್ನು ಮಾಡುವು ಎಂಬುದಾಗಿ ಕೂಡ ವರವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ತಿಳಿಸಿಕೊಟ್ರು. ಚಕ್ಷುರ್ದತ್ವ ಸವಿಜ್ಞಾನಂ ದೇವಾನಾಮಪಿ ದುರ್ಲಭಂ ಜಗಾಮ ಕತಿವಿಷ್ಟಾಂ ವೈ ದ್ವಿತೀಯೋಗ್ನಿ ರಿವಜ್ವಲನ್ ತನ್ನಿಬೋಧ ಕುರುಶ್ರೇಷ್ಠ ಎನ್ಮಯ ಸೀತ ನಿಶಾಮಿತಂ ಪ್ರಸಾದ ತಸ್ಯ ದೇವಸ್ಯ ದುರ್ಜ್ಞೇಯಂ ಭುವಿ ಮಾನುಷೈಹಿ. ಭೀಷ್ಮಾಚಾರ್ಯ ಹೇಳ್ತಾರೆ, ದೇವೇಶರಾದಂತಹ ಸನತ್ ಕುಮಾರರು ಮಹಾಜ್ಞಾನಿಗಳು, ವೈರಾಗ್ಯ ಶಿಖಾಮಣಿಗಳು. ಸನತ್ ಕುಮಾರರು ನನಗೆ ಏನು ದೇವತೆಗಳಿಗೂ ಅತ್ಯಂತ ದುರ್ಲಭವಾದಂತಹ ಏನು ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದಾರೋ ಅದನ್ನ ಕೊಟ್ಟು ಅನುಗ್ರಹ ಮಾಡಿದ್ದಾರೆ. ಎರಡನೆಯ ಅಗ್ನಿಯಂತೆ ವಿಶಿಷ್ಟವಾದ ಸಾಮರ್ಥ್ಯ ನನಗೆ ಬಂತು ಎಂಬುದಾಗಿ ತಿಳಿಸಿ ಅವರು ಏನು ನನಗೆ ಉಪದೇಶವನ್ನು ಮಾಡಿದ್ದಾರೋ ಆ ವೃತ್ತಾಂತವನ್ನೆಲ್ಲವನ್ನು ಕೂಡ ನಿನಗೆ ತಿಳಿಸಿದ್ದೇನೆ, ಅಂತಹ ಶ್ರೇಷ್ಠವಾದ ಅತ್ಯಂತ ದುರ್ಲಭವಾದದ್ದು ಅಂತಹ ಈ ವೃತ್ತಾಂತವನ್ನೆಲ್ಲವನ್ನು ಕೂಡ ತಿಳಿಸಿದ್ದೇನೆ ಎಂಬುದಾಗಿ ಈ ವೃತ್ತಾಂತವನ್ನೆಲ್ಲ ತಿಳಿಸಿಕೊಟ್ರು. ಮುಂದೆ ಆ ಭರದ್ವಾಜರ ಕಥೆಯನ್ನ, ಮುಂದೆ ಎಲ್ಲ ಪಿತೃದೇವತೆಗಳ ಜಾತಿಯ ಸ್ಮರಣೆಗಳ ವೃತ್ತಾಂತಗಳನ್ನ ಎಲ್ಲವನ್ನು ಕೂಡ ತಿಳಿಸೋರಿದ್ದಾರೆ. ಆ ವೃತ್ತಾಂತವನ್ನು ಮತ್ತೆ ನಾಳೆ ದಿನ ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.